ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತರಾಮ ಸ್ವಾಮಿ ಸೇವಾಯಾಂ ಸದಾ ನಿವೇದಿತಾತ್ಮನಿ ಯುವಾದೋ ಪ್ರಭುಪಾದಾರ್ಥೋ ವರ್ಣಾಶ್ರಮ ಪ್ರಚಾರ. ಹರೇ ಕೃಷ್ಣ. ಎಲ್ರಿಗೂ 8ನೇ ಅಧ್ಯಾಯದ 7ನೇ ಶ್ಲೋಕ. ಇದರ ಹಿಂದಿನ 2 ಶ್ಲೋಕದಲ್ಲಿ ಯಾರು ದೇಹತ್ಯಾಗ ಮಾಡುವ ಸಂದರ್ಭದಲ್ಲಿ ಯಾವ ಯೋಚನೆಯಲ್ಲಿ ಇರ್ತಾರೆ ಅದಕ್ಕೆ ಅನುಗುಣವಾದ ದೇಹವು ಮುಂದಿನ ಜನ್ಮದಲ್ಲಿ ಸಿಗ್ತದೆ. ಆದ ಕಾರಣ ಭಗವಂತನ ಧ್ಯಾನ ಮಾಡಿದ್ರೆ ಭಗವಂತನ ಧಾಮ ಸಿಗ್ತದೆ, ಅಥವಾ ಭಗವಂತನ ಭಾವ ಸಿಗ್ತದೆ ಅಂತ ಹೇಳಿ 5ನೇ ಶ್ಲೋಕದಲ್ಲಿ. 6ನೇ ಶ್ಲೋಕದಲ್ಲಿ ಯಾವ ಯಾವ ಯೋಚನೆ ಇದೆ ಅದಕ್ಕೆ ಅನುಗುಣವಾದಂತಹ ಆ ರೀತಿಯಲ್ಲಿ ಜನ್ಮ ಸಿಗ್ತದೆ, ಅಥವಾ ಅವರ ಡೆಸ್ಟಿನೇಷನ್ ಆ ರೀತಿಯಲ್ಲಿ ಇರ್ತದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದೀವಿ. ಆ ರಿಸ್ಕ್ ಇರುವ ಕಾರಣ ಭಗವಂತ ಇಲ್ಲಿ ಹೇಳ್ತಾರೆ ಸರ್ವೇಷು ಕಾಲೇಶು ಅಂತ ಹೇಳಿ. ಶ್ಲೋಕ ಓದೋಣ. ತಸ್ಮಾತ್, ಆದ್ದರಿಂದ, ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ನಮ್ಗೆ ಗೊತ್ತಿದೆ ಯಾವುದು ಯಾಕೆ ಅಂತ ಹೇಳಿ, ಅದಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ. ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋ ಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇಲ್ಲಿ ಮಾಂ 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 ಅಂತ ಹೇಳ್ತಾರೆ, ನಾನು ನಾನು ನಾನು, ನನ್ನ ಶಕ್ತಿ ಅಂತ ಹೇಳ್ತಿರಲಿಲ್ಲ, ನಾನು ಅಂತ ಹೇಳ್ತಾ ಇದ್ದಾರೆ ಭಗವಂತ. ಆದ ಕಾರಣದಲ್ಲಿ ಮಾಯೆಯ ಒಂದು ಇದು ಇಲ್ಲ, ಅಥವಾ ಕೃಷ್ಣ ಇಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಕೃಷ್ಣನ ದೇಹ ಸಚ್ಚಿದಾನಂದ ಅಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಅಂತ ಹೇಳುವಾಗ ಈಗ ನಾನು ಅಂತ ಹೇಳುವಾಗ ಏನನ್ನು ತಗೊಳ್ಳೋದು, ಕೃಷ್ಣನನ್ನೇ ತಗೊಳ್ಬೇಕು. ಇಷ್ಟು ನೇರವಾದ ಶ್ಲೋಕ, ಅದರಲ್ಲಿ ಏನು ಸಂಶಯ ಬರುವಂತ ಶ್ಲೋಕ ಇಲ್ಲ. ಸಾಮಾನ್ಯ ವ್ಯಕ್ತಿಗಳಿಗೆ ಅರ್ಥ ಆಗುವ ಶ್ಲೋಕವನ್ನ ಕ್ಲಿಷ್ಟ ಮಾಡಿಕೊಡುವ ಅವಶ್ಯಕತೆ ಏನು? ಕ್ಲಿಷ್ಟ ಮಾಡಿಕೊಡುವ ಅವಶ್ಯಕತೆ ಇಲ್ಲ. ಆದ ಕಾರಣ ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ. ಸ್ಮರ ಅಂದ್ರೆ ನೆನಪು ಮಾಡು, ಅನುಸ್ಮರ ಅಂತ ಹೇಳಿದ್ರೆ ಅಷ್ಟು ಭಾವಪೂರ್ವಕದಿಂದ ಪ್ರೀತಿಯಿಂದ ಕ್ಷಣ ಕ್ಷಣವೂ ಭಗವಂತನನ್ನು ನೆನಪು ಮಾಡುದು. ಯಾಕಂದ್ರೆ ನಾವೆಲ್ಲರೂ ನೆನಪು ಮಾಡ್ತೇವೆ ಬೇಕಾಗುವಾಗ. ಉದಾಹರಣೆಗೆ ನಮಗೆ ಏನೋ ಚಿಕ್ಕ ಮಗು ಇರುವಾಗ ಆಗಿರೋ ಯಾವುದೋ ಒಂದು ಆ ಸಂಗತಿ, ಯಾವುದೋ ಒಂದು ವಿಚಾರ ನಮಗೆ ಸಡನ್ ನೆನಪು ಬರ್ತದೆ. ಅದು ನಿತ್ಯವೂ ನೆನಪಿಗಿರುವುದಿಲ್ಲ, ಅದು ನಿತ್ಯ ನೆನಪಿರ್ತದ, 24/7 ನೆನಪಿರ್ತದೆ ಇಲ್ಲ. ಯಾವಾಗ್ಲೂ ಬೇಕಾಗುವ ನೆನಪು ಮಾಡುದು ಸ್ಮರಣೆ ಅಂದ್ರೆ ಹಾಗೆ. ಆದ್ರೆ ಇಲ್ಲಿ ಅನುಸ್ಮರಣೆ ಅಂದ್ರೆ ಅನುದಿನ, ಅನು ಅಂತ ಹೇಳಿದ್ರೆ ಪ್ರತಿ ಕ್ಷಣ ಕೂಡ ಬಿಡಬಾರ್ದು ಅದನ್ನು. ಯಾರನ್ನ? ಕೃಷ್ಣನನ್ನ. ಆ ರೀತಿಯಲ್ಲಿ ಚಿಂತನೆ ಮಾಡುತ್ತಾ ನನ್ನ ಯುದ್ಧ ಮಾಡು ಅಂತ ಹೇಳ್ತಿದ್ದಾರೆ ಭಗವಂತ. ನಮಗೆಲ್ರಿಗೂ ಹೇಳ್ತಿದ್ದಾರೆ, ನೀವು ಜೀವನದಲ್ಲಿ ಯುದ್ಧ. ಯಾರೊಟ್ಟಿಗೆ ಯುದ್ಧ? ಪ್ರತಿನಿತ್ಯವೂ ಯುದ್ಧ, ನಮ್ಮೊಳಗೆ ಯುದ್ಧ. ನಮ್ಮಲ್ಲಿರುವಂತಹ ಅಂತರಾಳದಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಬರ್ತಾ ಇರ್ತವೆ. ಮನಸ್ಸು ನಮ್ಮದಲ್ಲ, ಬುದ್ಧಿ ನಮ್ಮದಲ್ಲ, ಆದ್ರೆ ನಮ್ಮಲ್ಲಿ ಅಟ್ಯಾಕ್ ಮಾಡ್ತಾ ಇರ್ತದೆ ಅದು. ಆದ ಕಾರಣ ಮನಸ್ಸನ್ನ ನಾವು ಗಣ್ಯಕ್ಕೆ ತಗೊಳ್ಬಾರ್ದು ಅಂತ ಹೇಳ್ತಾರೆ, ಆದರೆ ಅಷ್ಟು ಸುಲಭ ಅಲ್ಲ ಅಲ್ಲ. ನಮಗೆಲ್ಲ ಗೊತ್ತು ಅದು ಏನು ಅಂತ ಹೇಳಿ. ಅಷ್ಟು ದೊಡ್ಡ ಆಚಾರ್ಯರೆಲ್ಲ ಮಾಡ್ಬೋದು, ನಮಗೆ ಅಷ್ಟು ಸುಲಭ ಇಲ್ಲ. ಆದ ಕಾರಣ ಆದಷ್ಟು ನಮಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ನಾವು ನೆನಪು ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಅದು ನಮ್ಮ ಕೈಯಲ್ಲಿ ಸಾಧ್ಯ. ಅನುಸ್ಮರ ಮಾಡ್ಲಿಕ್ಕೆ ಸಾಧ್ಯ. ಸೊ ಆ ಅನುಸ್ಮರ ಮಾಡೋದು ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ನಮಗೆ ಅದು ಅರ್ಥ ಆಗುವಾಗ. ಅದು ಅರ್ಥ ಆಗುದು ಯಾವಾಗ? ಅರ್ಥ ಆಗುದು ನಮಗೆ ಪ್ರಾಬ್ಲಮ್ ಇರುವಾಗ. ಸುಖ ಇರುವಾಗ ಅಷ್ಟು ಬೇಗನೆ ಅರ್ಥ ಆಗುದಿಲ್ಲ. ಕ್ಲಾಸ್ ಅಟೆಂಡ್ ಆದ್ರೂ ಕೂಡ ಅದು ಓಕೆ ಪರವಾಗಿಲ್ಲ ಅಂತ ತಗೊಳ್ತೇವೆ. ಆದ್ರೆ ಹೃದಯಕ್ಕೆ ಅದು ನಾಟುದು ಯಾವಾಗ ಅಂತ ಹೇಳಿದ್ರೆ ದುಃಖ ಇರುವಾಗ. ಅದಕ್ಕೋಸ್ಕರ ಚತುರ್ವಿಧ ಭಜಂತೆ ಮಾಂ ಅಂತ ಹೇಳಿದ್ರಲ್ಲಿ ನಾವೆಲ್ಲರ ದುಃಖದಿಂದ ಬಂದವರು ಭಕ್ತಿಗೆ, ಸುಖದಿಂದ ಅಥವಾ ಜ್ಞಾನಕ್ಕೋಸ್ಕರ ಬಂದವರು ಅಪರೂಪ. ಸೊ ಇದು ಏನು ಅಂತ ಹೇಳಿದ್ರೆ, ಈಗ ಶಿಲ ಪ್ರಭುಪಾದರು ದುಃಖದಲ್ಲಿ ಇದ್ದವರಲ್ಲ, ಆದರೆ ನಮ್ಮೆಲ್ಲರ ದುಃಖವನ್ನು ನೋಡಿ ಅವರು ನಮಗೆ ಕೊಟ್ಟಿದ್ದಾರೆ. ಅಂದ್ರೆ ಅವರು ಆ ದುಃಖವನ್ನ ಅನುಭವಿಸಿದ್ದಾರೆ ಅಂದ್ರೆ ಮೇಲೆ ಇದ್ರೆ ಮಾತ್ರ ಅದನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ಅದನ್ನ ಅರ್ಥ ಮಾಡಿಕೊಂಡು ಶಿಲ ಪ್ರಭುಪಾದರು ಈ ತಾತ್ಪರ್ಯ ಅನುವಾದ ಎಲ್ಲ ಬರೆದು ನಮಗೆ ಈ ಭಗವಂತನ ಬಗ್ಗೆ ಚೆನ್ನಾಗಿ ಅರ್ಥ ಆದ್ರೆ ಮಾತ್ರ ಅವರನ್ನು ನೆನಪು ಮಾಡ್ಲಿಕ್ಕೆ ಸಾಧ್ಯ. ಆ ನೆನಪು ಮಾಡೋ ರೀತಿಯಲ್ಲಿ ಅವರು ನಮಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಮಾಂ ಅನುಸ್ಮರ ಯುದ್ಧ ಚ, ಯುದ್ಧ ಮಾಡಬೇಕು. ಹೇಗೆ? ಮೈಯರ್ಪಿತ ಮನೋಬುದ್ಧಿ, ನನಗೆ ಅರ್ಪಿಸಲ್ಪಟ್ಟ
ಬುದ್ಧಿ ಆಗಿರ್ಬೇಕು, ಮನಸ್ಸಾಗಿರ್ಬೇಕು. ಬೇರೆ ಯಾರಿಗೂ ಅರ್ಪಿಸಬಾರದು. ನನಗೆ ಅಂದ್ರೆ ಕೃಷ್ಣನಿಗೆ ಅರ್ಪಿಸಿದಂತಹ ಮನಸ್ಸು ಬುದ್ಧಿ. ಆ ಮನಸ್ಸು ಬುದ್ಧಿಯನ್ನು ಅವರಿಗೆ ಅರ್ಪಿಸಿ ಯಾರ ಕಡೆಗೆ? ಮಾಮೇವ, ಕೃಷ್ಣನ ಕಡೆಗೇ ಹೋಗ್ಲಿಕ್ಕೆ ಉದ್ದೇಶ. ಅದರಲ್ಲಿ ಏನು ಸಂಶಯ ಇಲ್ಲ. ನನ್ನ ಕಡೆಗೆ ಬರ್ತೀಯ ನೀನು ಈ ರೀತಿ ಮಾಡಿದರೆ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಆದ ಕಾರಣ ನಾವು ಯಾರು ಕೆಲಸ ಮಾಡದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನನಿಗೆ ಯುದ್ಧ ಮಾಡೋದು ಅವನ ಕರ್ತವ್ಯ. ಅದೇ ರೀತಿಯಲ್ಲಿ ನಮಗೆ ಬೇರೆ ಬೇರೆ ಜೀವನದಲ್ಲಿ ಕರ್ತವ್ಯ ಇದೆ. ಪ್ರತಿಯೊಬ್ಬರ ಕರ್ತವ್ಯ ಬೇರೆ ಬೇರೆ ಇರಬಹುದು. ನಮ್ಮ ವರ್ಣ ಮತ್ತು ಆಶ್ರಮಕ್ಕೆ ಅನುಗುಣವಾಗಿ ನಮಗೆ ಬೇರೆ ಬೇರೆ ಕರ್ತವ್ಯ ಇದೆ. ಆ ಕರ್ತವ್ಯ ಮಾಡ್ತಾ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಹೇಳ್ತೇವೆ. ಅದು ಸನ್ಯಾಸಿ ಆಗಿರ್ಬೋದು, ಬ್ರಹ್ಮಚಾರಿ ಆಗಿರ್ಬೋದು, ಗೃಹಸ್ಥ ಆಗಿರ್ಬೋದು, ವಾನಪ್ರಸ್ಥ ಆಗಿರ್ಬೋದು, ಆಮೇಲೆ ಬ್ರಾಹ್ಮಣನಾಗಿರ್ಬೋದು, ವೈಶ್ಯನಾಗಿರ್ಬೋದು, ಕ್ಷತ್ರಿಯನಾಗಿರ್ಬೋದು, ಶೂದ್ರನಾಗಿರ್ಬೋದು. ಈ 4 ವರ್ಣ ಮತ್ತು ಆಶ್ರಮದಲ್ಲಿ ಯಾವುದೋ ಒಂದು ಸ್ತರದಲ್ಲಿ ಒಬ್ಬವಿದ್ರೆ ಅವನಿಗೆ ಯಾವುದೋ ಒಂದು ಸ್ತರದಲ್ಲಿ ಯಾವುದೋ ಒಂದು ಕೆಲಸ ಕಾರ್ಯಗಳು ಇದ್ದೇ ಇರ್ತವೆ. ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ ಅಕರ್ಮತ್ಕೃತ. ಅಕರ್ಮ ಅಂತಂದ್ರೆ ಕೆಲಸ ಮಾಡದೆ ಕೂತ್ಕೊಳ್ಳುವಂತ, ಹಾಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬ ಹುಟ್ಟಿದವನು ಇಲ್ಲಿಂದ ದೇಹ ತ್ಯಾಗ ಆಗೋ ತನಕ ಏನಾದ್ರೂ ಮಾಡ್ತಾ ಇರ್ಬೇಕಾಗತ್ತೆ. ಏನಿಲ್ಲ, ದೇಹ ಮಾಡಿದ್ರೆ ಮನಸ್ಸಾದ್ರೂ ಕೆಲಸ ಮಾಡ್ತದೆ. ಈಗ ನಮಗೆ ಪ್ರಾಯ ಆಗುವಾಗ ನಮಗೆ ಅದು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ಮ ಮನಸ್ಸು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ತಾ ಇರ್ತದೆ. ಮನಸ್ಸು ಹೋಗಿ ಮಾಡಿ ಆಗಿರ್ತದೆ. ಆದ ಕಾರಣ ನಾವು ಕೆಲಸವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕೆಲಸವನ್ನು ನಿಲ್ಲಿಸದೆ ನಾವು ಮಹಾಮಂತ್ರದ ಜಪವನ್ನ, ಸ್ಮರಣೆಯನ್ನ ಮಾಡಬೇಕು. ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕಲಿಕಾಲೆ ನಾಮರೂಪೇ ಕೃಷ್ಣ ಅವತಾರ. ಈ ಕಲಿಯುಗದಲ್ಲಿ ನಾಮರೂಪದಲ್ಲಿ ಕೃಷ್ಣನ ಅವತಾರ ಆಗಿದೆ. ಆಮೇಲೆ ಈ ನಾಮ ಅಂತ ಹೇಳಿದ್ರೆ ಏನು? ಎಲ್ಲ ವೇದಗಳ ಸಾರ, ಸರ್ವಶಾಸ್ತ್ರ ಸಾರ ನಾಮ್ ಏಯ್ ಶಾಸ್ತ್ರ ಮರ್ಮ. ಅಂದ್ರೆ ಎಲ್ಲ ಶಾಸ್ತ್ರಗಳ ಅಥವಾ ಎಲ್ಲ ವೇದಗಳ ಸಾರ ಯಾವುದು ಅಂತ ಹೇಳಿದ್ರೆ ನಾಮ. ಆ ನಾಮವನ್ನ, ಕೃಷ್ಣನನ್ನ ಹಿಡ್ಕೊಂಡು ನಾವು ಚೆನ್ನಾಗಿ ಅದರ ಒಂದು ಸಾಧನೆ ಮಾಡಬೇಕು. ಆ ಸಾಧನೆ ಮಾಡುವುದೇ ಮುಖ್ಯ. ಆ ಸಾಧನೆಯಿಂದಲೇ ಭಗವಂತನಿಗೆ ಅರ್ಪಿಸ. ಈಗ ಮೈ ಅಂತ ಹೇಳಿದ್ರೆ ಕೃಷ್ಣನ ನಾಮ, ಮನ ಅಂತ ಹೇಳಿದ್ರೆ ಅಂದ್ರೆ ಮಾಮ್ ಅಂತ ಹೇಳಿದ್ರೆ ಕೃಷ್ಣನ ನಾಮಕ್ಕೆ, ಎಲ್ಲ ನಾಮಕ್ಕೆ ನಾವು ತಗೊಳ್ಬಹುದು. ಯಾಕಂದ್ರೆ ನಾಮಕ್ಕೂ ಕೃಷ್ಣನಿಗೂ ವ್ಯತ್ಯಾಸ ಇಲ್ಲ. ಮಾಮ ಅನುಸ್ಮರ ಅಂದ್ರೆ ಏನು? ಕೃಷ್ಣನ ನಾಮವನ್ನ ಚಿಂತನೆ ಮಾಡ್ತಾ ನಮ್ಮ ಕೆಲಸಗಳನ್ನು ಮಾಡಬೇಕು. ಅದು ಯಾವುದೋ ಅಂದ್ರೆ ಕೈಯಲ್ಲಿ ಕೆಲಸ, ಬಾಯಿಯಲ್ಲಿ ನಾಮ. ಅಂದ್ರೆ ಕೆಲವರಿಗೆ ಬಾಯಿ ಕೂಡ ಉಪಯೋಗಿಸ್ಬೇಕಾಗ್ತದೆ. ಉದಾಹರಣೆಗೆ ಯಾವುದು ಕ್ಲಾಸ್ ತಗೊಳ್ಳುವವರಿಗೆ, ಯಾವುದು ಟೀಚರ್ ಆಗಿರ್ತಾರೆ ಅಂತ ಇಟ್ಕೊಳ್ಳುವ, ಅವರಿಗೆ ಬಾಯಿ ಉಪಯೋಗಿಸ್ಬೇಕಾಗ್ತದೆ. ಆದ್ರೆ ಬಾಯಿ ಉಪಯೋಗಿಸುವಾಗ ಕೃಷ್ಣನ ನೆನಪು ಹೇಗೆ ಸಾಧ್ಯ? ಈ ರೀತಿಯ ಚಿಂತನೆ ಬರ್ತದೆ. ಆದ್ರೆ ಅಭ್ಯಾಸ ಮಾಡಿ ಚೆನ್ನಾಗಿ ಮಾಡಿ ಅಭ್ಯಾಸ, ಆಗ ಏನಾಗ್ತದೆ? ಮಾಡಿ ಅಂದ್ರೆ ನಾವೆಲ್ಲರೂ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಆಗ ತನ್ನಿಂದ ತಾನೇ ಆ ಮನಸ್ಸು ಪರಿವರ್ತನೆ ಆಗಿ ಮನಸ್ಸಲ್ಲಿ ಕೃಷ್ಣನೇ ತುಂಬಿರುವಾಗ ಕೃಷ್ಣನ ನೆನಪು ಆಗ್ತದೆ ಅಲ್ಲಿ ಅಂತ ಅರ್ಥ. ಮಯ್ಯರ್ಪಿತ ಮನೋಬುದ್ಧಿ ಮಾಮೇವ ಐಷ್ಯಸಿ ಅಸಂಶಯ. ಏಷ್ಯಸಿ ಅಸಂಶಯ. ಪದದ ಅರ್ಥ ನೋಡೋಣ. ತಸ್ಮಾತ್, ಆದ್ದರಿಂದ, ಸರ್ವೇಷು ಎಲ್ಲ, ಕಾಲೇಶು ಸಮಯಗಳಲ್ಲಿಯೂ, ಮಾಂ ನನ್ನನ್ನು ಅನುಸ್ಮರ ನೆನೆಸುತ್ತಿರು. ಯುದ್ಧ ಯುದ್ಧ ಮಾಡು, ಚ ಕೂಡ ಮೈ ನನ್ನಲ್ಲಿ, ಅರ್ಪಿಸಿದ, ಮನಃ ಮನಸ್ಸು, ಬುದ್ಧಿಯುಳ್ಳವನಾಗಿ, ಮಾಂ ನನ್ನನ್ನು, ಖಂಡಿತವಾಗಿಯೂ, ಏಷ್ಯಸಿ ಹೊಂದುತ್ತೀಯೇ, ಅಸಂಶಯ ನಿಸ್ಸಂದೇಹವಾಗಿಯೂ. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಅಲಾರ್ಮಿಂಗ್ ಅಂತ ಹೇಳ್ತಾರಲ್ಲ, ಡೇಂಜರ್ ಉಂಟು, ನಮಗೆ ಗೊತ್ತಿಲ್ಲ ಆ ಡೇಂಜರ್ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಮಗೆ ಪ್ರತಿ ಕ್ಷಣ ಡೇಂಜರ್. ಅದಕ್ಕೆ ಯಾರೋ ಆಚಾರ್ಯ ಅಂದ್ರೆ, ನಾನು ಯಾವುದೋ ಕ್ಲಾಸ್ ಕೇಳುವಾಗ ಯಾರು ಕೊಟ್ಟಿದ್ದಾರೆ ಅಂತ ನನಗೆ ನೆನಪಿಲ್ಲ, ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಜಪ ಮಾಡುವಾಗ ನಾವು ಇಮ್ಯಾಜಿನ್ ಮಾಡ್ಬೇಕಂತೆ ನಮ್ಮ ತಲೆಯ ಮೇಲೆ ಒಂದು ಶಾರ್ಪ್ ಖಡ್ಗ ಇದೆ ಅಂತ ಹೇಳಿ. ಒಂದು ತೆಳುವಾದ ಹಗ್ಗಕ್ಕೆ ಕಟ್ಟಿದ್ದಾರೆ, ಆ ಶಾರ್ಪ್ ಖಡ್ಗ ತಲೆ ಮೇಲೆ ಇದೆ ಅಂತ. ಕಾಲದ ಖಡ್ಗ ಅದು. ಯಾವಾಗ ಆ ಕಾಲದ ಖಡ್ಗದ ಹಗ್ಗ ಕಟ್ಟಾಗಿ ನಮ್ಮ ತಲೆಯಲ್ಲಿ ಬೀಳ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಖಡ್ಗ ಬಿದ್ರೆ ಪ್ರಾಣ ಹೋಯ್ತು. ಅಂತ ಒಂದು ಡೇಂಜರ್ ಸಿಚುವೇಶನ್ ಅಲ್ಲಿ ನಾವಿದ್ದೇವೆ. ಅದು ನಾವು ಮನಗಂಡು ನಾವು ಅದನ್ನ ಪ್ರತಿ ಕ್ಷಣವೂ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾರೆ. ಆದ್ರೆ ನಮಗೆ ಅದು ಯಾವಾಗ ಆಗೋದು? ಒಂದೊಂದ್ಸಲ ಮಾತ್ರ. ಯಾರಾದ್ರೂ ಜೋರು ಮಾಡಿದ್ರೆ, ಯಾರಾದ್ರೆ ಅಯ್ಯೋ ಇನ್ನೇನು ಜೀವನವೇ ಇಲ್ಲ, ಇನ್ನು ಕೃಷ್ಣನೇ ಅಂತ ಹಾಗೆ ಅನ್ನಿಸ್ತದೆ. ಆದ ಕಾರಣ ನಾವು ಶಾಸ್ತ್ರವನ್ನ ಅಧ್ಯಯನ ಮಾಡಿ, ಶಾಸ್ತ್ರಚಕ್ಷುವಿಂದ ಶಾಸ್ತ್ರ ಹೇಳಿದ ವಿಚಾರವನ್ನು ಅರ್ಥ ಮಾಡಿಕೊಂಡು ನಾವು ಕಾರ್ಯಪ್ರವೃತ್ತಿ ಆದ್ರೆ ಆಗ ನಮಗೆ ಪ್ರತಿ ಕ್ಷಣವೂ ಡೇಂಜರ್ ಇದೆ ಅಂತ ಹೇಳ್ತಾರೆ. ಪದಂ ದ್ವಿಪದಂ. ಆದರೆ ಯಾರು ಹರೇ ಕೃಷ್ಣ ಮಹಾಮಂತ್ರವನ್ನ ಸತತವಾಗಿ ಸ್ಮರಣೆ ಮಾಡ್ತಾರೆ, ಜಪ ಮಾಡ್ತಾರೆ, ಅದೇ ರೀತಿ ಕೃಷ್ಣ ಮತ್ತು ಭಕ್ತರ ಸೇವೆ ಮಾಡ್ತಾರೆ,
ಪದಂ ತಬ ಪದಂ ಪದಂ ದ್ವಿಪದಂ ನ ತೇಷಾಂ ಅಂತಹ ಭಕ್ತರಿಗೆ ಪದ ಪದಕ್ಕೆ ದ್ವಿಪದ ಇರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಕರ್ಮಕ್ಕೆ ಭಯವೇ ಪಡುವುದಿಲ್ಲ, ಯಾಕೆಂದ್ರೆ ಅವರು ಕೃಷ್ಣನ ದಾಸರು. ಸ್ವಯಂ ಬಿಭೇತಿ ಅಂತ ಹೇಳ್ತಾರೆ, ಕೃಷ್ಣನನ್ನ ಹೆದರಿ ಹೋಗುವಂತಹವರು ಎಲ್ಲರೂ. ಹಾಗಿರುವಾಗ ಕೃಷ್ಣನ ಭಕ್ತನಾದರೆ ಏನು ಹೆದರಿಕೆ, ಏನು ಹೆದರಿಕೆ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ, ಭಾಗವತಂ ಹೇಳುತ್ತೆ. ಅಸಂಶಯ ಅಂತ ಹೇಳ್ತಿದ್ದಾರೆ ಭಗವಂತ, ಸಂಶಯವೇ ಇರಬಾರದು ಇದರ ಬಗ್ಗೆ ಅಂತ ಹೇಳಿ. ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ, ಅವರು ಭಗವಂತನ ಧಾಮಕ್ಕೆ ಹೋಗುವುದಕ್ಕೆ ಸಂಶಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಪ್ರಶ್ನೆ ಉದ್ಭವ ಆಗ್ತದೆ, ಏನಪ್ಪ ನಾನು ಅಷ್ಟೇನು ಫೋಕಸ್ ಆಗಿ ಮಾಡ್ತಿಲ್ಲ, ಒಂದೊಂದ್ಸಲ ಮಾಡ್ತೇನೆ, ಒಂದೊಂದ್ಸಲ ಮಾಡುದಿಲ್ಲ. ಇದು ಡಿಫರೆಂಟ್ ಕ್ಯಾಟಗರಿ. ಈಗ 1ನೇ ಕ್ಲಾಸ್, 2ನೇ ಕ್ಲಾಸ್, 10ನೇ ಕ್ಲಾಸ್, PUC, ಡಿಗ್ರಿ, ಆಮೇಲೆ PhD ತರ ಡಿಫರೆಂಟ್ ಕ್ಯಾಟಗರೈಸೇಷನ್. ಕನಿಷ್ಠ ಭಕ್ತ, ಮಧ್ಯಮ ಭಕ್ತ, ಉತ್ತಮ ಭಕ್ತ ಅಂತ ಹೇಳಿ ಯಾವುದರ ಅನುಗುಣವಾಗಿ ಹೇಗೆ ಸರೆಂಡರಿಂಗ್ ಇದೆ, ಹೇಗೆ ಸರೆಂಡರಿಂಗ್ ಅಂದ್ರೆ ಯಾರಾದ್ರೂ ಸರೆಂಡರ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅನುಗುಣವಾದ ಕಾರ್ಯ ಮಾಡ್ತಾರೆ ಅಂತ ಅರ್ಥ. ಸುಮ್ಮನೆ ನಾನು ಸರೆಂಡರ್ ಆಗಿದ್ದೇನೆ ಅಂತ ಹೇಳಿದ್ರೆ ಏನರ್ಥ ಇಲ್ಲ. ಅದ ಕಾರಣ ನಾವು ಭಗವಂತನಿಗೆ ಶರಣಾಗಿದ್ದೇವೆ ಅಂತ ಹೇಳಿದ್ರೆ ಭಗವಂತನ ನಾಮಸ್ಮರಣೆ, ಭಗವಂತನ ಸೇವೆ, ಭಕ್ತರ ಸೇವೆ ಮಾಡ್ತೇವೆ ಅಂತ ಅರ್ಥ. ಇಲ್ಲ ಅಂತ ಹೇಳಿದ್ರೆ ಸೇವೆ ಮಾಡುದಿಲ್ಲ, ಭಗವಂತನ ನಾಮಸ್ಮರಣೆ ಮಾಡುದಿಲ್ಲ, ಆಚಾರ್ಯರು ಹೇಳಿದ ಹಾಗೆ ಕುಳಿತುಕೊಂಡು ಒಂದು ಆ ಪರಂಪರೆಗೆ ಅನುಗುಣವಾಗಿ, ಪರಂಪರೆಗೆ ಹೊಂದಿಕೊಂಡು, ಅಂದ್ರೆ ಪರಂಪರೆಯಿಂದ ಇಲ್ಲ ಇಲ್ಲ ನಾನೇ ಮಾಡ್ತೇನೆ, ನನಗೆ ಅದೆಲ್ಲ ಅಗತ್ಯ ಇಲ್ಲ ಅಂತ ಹೇಳುವವರಿಗೆ ಯಾರು ಕೂಡ ಈ ವಿಚಾರ ಸಾಧ್ಯ ಇಲ್ಲ. ಯಾಕಂದ್ರೆ 4ನೇ ಅಧ್ಯಾಯದಲ್ಲಿ ಪರಂಪರೆಯ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳಿದ್ದಾರೆ ಭಗವಂತ. ಆ ಪರಂಪರೆ ಇಲ್ಲದ ಕಾರಣ ನಾನು ಪುನಃ ಬಂದಿದ್ದೇನೆ, ಪರಂಪರೆ ನಷ್ಟ ಆದ ಕಾರಣ ಅರ್ಜುನ ನಿನಗೆ ಪರಂಪರೆ ಇನ್ನೊಂದು ಕ್ರಿಯೇಟ್ ಮಾಡ್ತಿದ್ದೇನೆ ಅಂತ ಹೇಳ್ತಿದ್ದಾರೆ. ಆದ ಕಾರಣ ನಾವು ಯಾವುದಾದ್ರೂ ಒಂದು ವೈಷ್ಣವ ಪರಂಪರೆಗೆ ಸೇರ್ಕೊಂಡು ಅಲ್ಲಿ ಈ ರೀತಿಯ ಸಾಧನೆ ಮಾಡಿದರೆ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಮುಂದೆ ಸಂಶಯ ಇಲ್ಲದೆ ಭಗವಂತನ ಧಾಮಕ್ಕೆ ಹೋಗ್ತೇವೆ. ಅದು ಯಾವಾಗ ಅಂತ ಗೊತ್ತಿಲ್ಲ, ಅದು ಭಗವಂತನಿಗೆ ಬಿಟ್ಟದ್ದು, ಆದರೆ ನಮ್ಮ ಪ್ರಯತ್ನ ನಾವು ಮಾಡುವಂಥದ್ದು. ಅನುವಾದ. ಆದುದರಿಂದ ಅರ್ಜುನನೇ, ಕೃಷ್ಣನಿಗೆ ಎಷ್ಟು ಪ್ರೀತಿ ಅರ್ಜುನನಲ್ಲಿ, ನಾವು ಆ ಪ್ರೀತಿ ಪಾತ್ರರಾಗಬೇಕಿದ್ರೆ ನಾವು ಅರ್ಜುನ ನಡೆದುಕೊಂಡ ರೀತಿಯಲ್ಲಿ, ಅರ್ಜುನನ ಮಾರ್ಗದರ್ಶನ ಹೇಗೆ ಆಚಾರ್ಯರೆಲ್ಲ ಕೊಡ್ತಾರೆ ಅದಕ್ಕೆ ಅನುಗುಣವಾದ ಜೀವನ ನಮ್ಮದಾಗಿರ್ಬೇಕು. ಅದಷ್ಟು ಸುಲಭ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಭಕ್ತರ ಸಂಘವನ್ನು ಹಾತೊರಿಬೇಕು. ನಾವೇ ಜಪ ಮಾಡ್ತಾ ಸೀರಿಯಸ್ ಆಗಿ ಮಾಡಿ ನಾನು ಕ್ಲಿಯರ್ ಆಗ್ತೇನೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಈ ಕಲಿಯುಗದಲ್ಲಿ ತುಂಬಾ ಡೇಂಜರ್. ಯಾಕೆಂದ್ರೆ ಒಬ್ಬೊಬ್ಬ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಕಲಹದ ಯುಗ ಇದು, ಒಬ್ಬೊಬ್ಬನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸಂಘ ಬೇಕು. ಸಂಘ ಬಂದ್ರೆ ಆ ಸಂಘದಿಂದ ಒಳ್ಳೆಯ ಕಾಮನೆ ಬರ್ತದೆ, ಒಳ್ಳೆಯ ಸಂಘದಿಂದ. ಇಲ್ಲಿ ದುಸ್ಸಂಗ ಅಲ್ಲ, ಸತ್ಸಂಗ. ಈಗ ನಾವೆಲ್ಲ ಸೇರಿ ಭಗವಂತನ ಚರ್ಚೆ ಮಾಡುವುದಕ್ಕೆ ಸತ್ಸಂಗ ಅಂತ ಹೇಳ್ತಾರೆ. ಆ ಸತ್ಸಂಗದಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಹೌದಲ್ಲ, ಬೆಳಿಗ್ಗೆ ಎದ್ದು ಜಪ ಮಾಡಬೇಕು, ಜಪ ಮಾಡುವಾಗ ಕೃಷ್ಣನ ಪ್ರತಿಯೊಂದು ಪದವನ್ನ, ಮೊನ್ನೆ ಹೇಳಿದ ಹಾಗೆ ಸೀಲಾದ ಹಾಗೆ ಪ್ರತಿಯೊಂದು ಪದವನ್ನ ನೆನಪು ಮಾಡಬೇಕು. ಅದಕ್ಕೋಸ್ಕರ ಫಸ್ಟಿನ ಹರೆಯನ್ನ ಚೆನ್ನಾಗಿ ಹೇಳಬೇಕು. ಹರೇ ಅಂತ ಹೇಳಬೇಕು ಚೆನ್ನಾಗಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಮುಖ್ಯ ಏನು ಅಂತ ಹೇಳಿದ್ರೆ ಕೇಳುವಂಥದ್ದು, ಹೇಳುವಂಥದ್ದು ಕೂಡ ಇಂಪಾರ್ಟೆಂಟ್, ಆದ್ರೆ ಕೇಳುವಂಥದ್ದು ಮತ್ತೂ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಶ್ರೋತ್ರವ್ಯ ಅಂತೇಳಿ ಶ್ರುತಿ ಅಂತ ಹೇಳ್ತಾರೆ. ಆ ಶ್ರವಣ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದು ಪದವು, ಪ್ರತಿಯೊಂದು ಅಕ್ಷರವು ನಮ್ಮ ಕಿವಿ ಒಳಗಿಂದ ಹೃದಯಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಕೃಷ್ಣನೇ ಹೋಗುವಂಥದ್ದು ಹೃದಯಕ್ಕೆ. ಹೃದಯ ಶುದ್ಧಿ ಆಗ್ತದೆ ಫಸ್ಟಿಗೆ ಹೃದಯ ಶುದ್ಧಿಯಾಗಿ ಭಗವಂತನ ನಾಮ ಅಲ್ಲಿ ಕೂತ್ಕೊಂಡು ನಾಮ ಪ್ರಭುವಾಗಿ ಬಂದು ನಮಗೆ ಆ ನಾಮ ಪ್ರಭುವಿನ ನಿಜವಾದ ರೂಪ ನಮಗೆ ಕಾಣಲಿಕ್ಕೆ ಆಗ್ತದೆ. ಹೀಗೆ ಆ ಶಾಸ್ತ್ರ ಹೇಳ್ತದೆ. ಅದರಲ್ಲಿ ಏನು ನಮಗೆ ಸಂಶಯ ಇಲ್ಲದೆ ನಾವು ಕಾರ್ಯಪ್ರವೃತ್ತಿ ಮಾಡೋಣ ಎಲ್ಲರೂ. ಅನುವಾದ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಈಗ ಕೃಷ್ಣನ ರೂಪದಲ್ಲಿ ಅಂದ್ರೆ ನಾವು ನೋಡಿದ್ದೇವಾ? ಇಲ್ಲ. ನಮಗೆ ಯಾವುದು ಕೃಷ್ಣನ ರೂಪ ಅಂತ ಹೇಳಿದ್ರೆ ಅರ್ಚ ವಿಗ್ರಹ. ಅದೇ ರೀತಿಯಲ್ಲಿ ಕೃಷ್ಣನ ನಾಮ, ಹರೇ ಕೃಷ್ಣ ಅಂತ ಹೇಳುವಂತಹ ಪದಗಳಿದೆಯಲ್ಲ, ನಮ್ಮದೇ ಭಾಷೆಯಲ್ಲಿ ಆ ಪದವನ್ನ ಎದುರಿಟ್ಕೊಂಡು ಕೂಡ ಜಪ ಮಾಡಬಹುದು, ಅಥವಾ ಯಾವುದಾದ್ರೂ ವಿಗ್ರಹವನ್ನು ಇಟ್ಕೊಂಡು ಮಾಡಬಹುದು ಖಂಡಿತವಾಗಿ. ಆದರೆ ಶಬ್ದಕ್ಕೆ ಜಾಸ್ತಿ ಪ್ರಾಮುಖ್ಯ, ಶಬ್ದವನ್ನ ಕೇಳುವಂಥದ್ದು ಮುಖ್ಯ. ಕಣ್ಣು ಮುಚ್ಚಾದ್ರೂ ಮಾಡಬಹುದು, ಕಣ್ಣು ಓಪನ್ ಮಾಡಿ ಆದ್ರೂ ಮಾಡಬಹುದು, ಆದರೆ ಶಬ್ದದಲ್ಲಿ ಪ್ರತಿಯೊಂದು ಶಬ್ದವು ನಮ್ಮ ಅಟೆನ್ಷನ್ ಇಂದ ಹೊರಗೆ ಹೋಗಬಾರದು. ಅಟೆನ್ಷನ್ ಇಂದ ಹೊರಗೆ ಹೋದ್ರೆ ನಾವು ಅಪರಾಧ ಮಾಡಿದ ಹಾಗೆ ಆಗ್ತದೆ ಭಗವಂತ. ಅಂದ್ರೆ ಅದಷ್ಟು ಸುಲಭ ಅಲ್ಲ. ಆದ ಕಾರಣ ಫಸ್ಟಿಗೆ ನಾವು ಮಾಡುವ ಜಪ ಎಲ್ಲ ಅಪರಾಧಯುಕ್ತ ಜಪ. ನಾವೆಲ್ಲರೂ ಮಾಡ್ತಾ ಇರುವಂತ ಜಪ ಅಪರಾಧದ್ದಾಗಿರ್ತದೆ. ಯಾಕೆಂದ್ರೆ ಭಗವಂತನ ನಾಮ ಒಂದು ಹರೇ ಕೃಷ್ಣ ಅಂತ ಹೇಳುವಾಗ, ನೆಕ್ಸ್ಟ್ ಹರೇ ಕೃಷ್ಣ ಹೇಳುವಾಗ ನಮ್ಮ ಮನಸ್ಸು ಎಲ್ಲಿಯೋ ಹೋಗಿರ್ತದೆ.
ಆಗ ಸ್ವಲ್ಪ ಹೊತ್ತು ಬೇಕದು ನಾವು ಹರೇ ಕೃಷ್ಣ ಮಾಡ್ತಿದ್ದ ಮಂತ್ರ ಮಹಾಮಂತ್ರ ಜಪ ಮಾಡ್ತಾ ಇದ್ದೇವೆ ಅಂತ ಗೊತ್ತಾಗಿ ವಾಪಸ್ ಬರುವಾಗ ಎಷ್ಟೊಂದು 10 ಮಣಿ ಮುಗ್ದಿರ್ತದೆ ಅಥವಾ 15 ಮುಣಿ ನಮ್ಗೆ ಗೊತ್ತಿರಲಿಲ್ಲ, ಒಂದೊಂದ್ಸಲ 2 ಮಾಲೆ ಆಗಿರ್ತದೆ. ಇದೆಲ್ಲ ನಮಗೆ ಆದಂತಹ ಎಕ್ಸ್ಪೀರಿಯನ್ಸ್. ಇದಾಗದವರು ಇದ್ರೆ ಅವರು ಮಹಾಭಕ್ತರು, ಅದರಲ್ಲಿ ಏನು ಸಂಶಯ ಇಲ್ಲ. ಆದ ಕಾರಣ ಈ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ನಾಮವನ್ನು ನಾವು ತಗೊಂಡದಕ್ಕೆ ಅದಕ್ಕೆ ಹೇಳುದು ಅನುಸ್ಮರ ಅಂತ ಹೇಳಿ. ತುಂಬಾ ಇಂಪಾರ್ಟೆಂಟ್ ಅನುಸ್ಮರ ಅಂತ ಹೇಳಿದ್ರೆ ಅದು ಅಂದ್ರೆ ಅನುಸ್ಮರಣೆ ಮಾಡಬೇಕು ಅಂತ ಭಗವಂತ ಹರೇ ಕೃಷ್ಣ ಮಹಾಮಂತ್ರ ನೇರವಾಗಿ ಹೇಳಿಲ್ಲ ಅಂದ್ರೂ ಹೀಗೆ ಅನುಸ್ಮರಣೆ ನನ್ನ ಹೆಸರನ್ನ ಮಾಡಬೇಕು ಅಂತ ಭಗವಂತ ಇಲ್ಲಿ ಹೇಳ್ತಿದ್ದಾರೆ. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು. ಈಗ ವಿಧಿತ ಕರ್ತವ್ಯ ಅಂದ್ರೆ ನಿಮಗೆಲ್ಲ ಗೊತ್ತಾಗಿರ್ಬೋದು. ಅದಕ್ಕೆ ವೇದದಲ್ಲಿ ಹೇಳಿದಂತಹ ಕರ್ಮವನ್ನು ಮಾಡಬೇಕು. ವೇದದಲ್ಲಿ ನಿಷಿದ್ಧವಾದ ಕರ್ಮವನ್ನು ಮಾಡಲೇಬಾರದು. ಅದಕ್ಕೋಸ್ಕರ ವರ್ಣಾಶ್ರಮ ಇರುವಂಥದ್ದು. ಅಕಸ್ಮಾತ್ ನಾವೆಲ್ಲರೂ ಸತ್ಯ ನೋಡಿದ್ರೆ ನಾವೆಲ್ಲರೂ ವೇದದಲ್ಲಿ ಹೇಳಿದ ಎಲ್ಲರೂ ಅಂತ ಹೇಳುವಾಗ 1, 2, 10 ಜನ ಬಿಟ್ಟಿರ್ಬೋದು. ನಾನು ಎಲ್ಲರೂ ಅಂತ ಹೇಳುವಾಗ ಪ್ರೊಬ್ಯಾಬಿಲಿಟಿಯಲ್ಲಿ ಎಲ್ಲರೂ ಅಂತ ಹೇಳ್ತಾ ಇರುವಂತ ವಿಚಾರ. ಎಲ್ಲರೂ ಏನ್ ಮಾಡ್ತಿದ್ದೇವೆ, ನಮಗೆ ಬೇಕಾದ ರೀತಿಯ ಕೆಲಸ ಯಾವುದೇ ಆಗಿರ್ಬೋದು, ಅದು ನಮ್ಗೆ ಗೊತ್ತಿಲ್ಲ ಅದು ಹೇಗೆ ಮಾಡಬೇಕು. ನೋಡ್ಲಿಕ್ಕೆ ವೇದದಲ್ಲಿ ಹೇಳಿದಾಗಿರ್ತದೆ, ಆದ್ರೆ ಶಾಸ್ತ್ರದಲ್ಲಿ ಹೇಳಿದಾಗಿರುವುದಿಲ್ಲ. ಅದು ನಮ್ಗೆ ಅನ್ನಿಸ್ತದೆ, ನಾ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಮಾಡ್ತಿದ್ದೇನೆ ಅಂತ ಹೇಳಿ. ಉದಾಹರಣೆಗೆ ಯಾರೋ ಒಬ್ಬ ಬಿಸ್ನೆಸ್ ಮಾಡ್ತಿದ್ದಾನೆ ಅಂತ ಇಟ್ಕೊಳ್ಳುವ, ಅಥವಾ ಯಾರೋ ಒಬ್ಬ ಪೌರೋಹಿತ್ಯ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳುವ. ಅದಕ್ಕೆ ಅದರದ್ದೇ ಆದ ಶಾಸ್ತ್ರ ನಿಯಮಗಳಿದೆ. ಆದ್ರೆ ಪೌರೋಹಿತ್ಯ ಶಾಸ್ತ್ರ ಅಂತ ಹೇಳಿ ಮಾಡುವಾಗ ಅದರ ರೀತಿ ನಿಯಮ ನಮಗೆ ಗೊತ್ತಿರುವುದಿಲ್ಲ, ಶಾಸ್ತ್ರ ಗೊತ್ತಿರುವುದಿಲ್ಲ. ಹೇಗೆ ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಹೇಳಿ ಅಥವಾ ವ್ಯಾಪಾರ ಹೇಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಇದೆ. ಅದೇ ರೀತಿಯಲ್ಲಿ ರಾಜಕೀಯ ಹೇಗೆ ಮಾಡಬೇಕು, ರಾಜಕೀಯ ಯಾವತ್ತೂ ಕೆಟ್ಟದಲ್ಲ, ರಾಜಕೀಯ ಒಳ್ಳೆದೆ. ಈಗ ಉದಾಹರಣೆಗೆ ಕೃಷ್ಣ ಕೂಡ ರಾಜಕೀಯ ಮಾಡಿದ್ದಾನೆ, ರಾಜಕೀಯ ಒಳ್ಳೆದೆ. ಯಾಕಂದ್ರೆ ರಾಜಕೀಯ ಇಲ್ಲದಿದ್ರೆ ರಾಜಕೀಯವನ್ನ ತಪ್ಪಾಗಿ ತಕೊಳ್ಳುವವರನ್ನ ಹೇಗೆ ಕರೆಕ್ಷನ್ ಮಾಡುವಂಥದ್ದು, ಎಲ್ಲವೂ ನೇರ ಮಾಡ್ಲಿಕ್ಕೆ ಆಗುದು. ಅದು ಶಠರಿಗೆ ಶಠ ಅಂತ ಹೇಳ್ತಾರೆ, ಕೇಳಿರಬಹುದು ನೀವು. ಶಠರಿಗೆ ಶಠ ಕರೆಕ್ಟಾ? ಯಾರಾದ್ರೂ ಹೇಳಿ. ಹರೇ ಕೃಷ್ಣ. ಒಂದ್ಸಲ ಶೇರಿಂಗ್ ಸ್ಟಾಪ್ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ. ಶಠರಿಗೆ ಶಠ ಅಂತ ಕೇಳಿದ್ದೀರಾ? ಅಥವಾ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅಂತ ಹೇಳಿ, ಅದು ನಮಗೆ ಗೊತ್ತಿದೆ. ಅಂದ್ರೆ ಯಾರಾದ್ರೂ ಮುಳ್ಳಿಂದ ಮುಳ್ಳು ಅಂತ ಕೇಳಿದ್ವಿ ಪ್ರಭು. ಶಠರಿಗೆ ಶಠ ಗೊತ್ತಿಲ್ಲ. ಶಠರಿಗೆ ಶಠ ಅಂದ್ರೆ ಇದು ಅಂತ ನೆಗೆಟಿವ್ ಆಗಿ ಮಾಡಿ ಏನಾದ್ರೂ ಮಾಡುವವರಿಗೆ ಕ್ಷತ್ರಿಯ ರೀತಿಯಲ್ಲಿ ದಂಡನೆ ಅಂದ್ರೆ ಅದೇ ರೀತಿಯಲ್ಲಿ. ಈಗ ಯಾರನ್ನಾದ್ರೂ ಕೊಂದ್ರೆ ಅವನನ್ನೆಂತ ಆರಾಮ ಬಾಪ ಪೂಜೆ ಮಾಡ್ತೇನೆ ಅಂತ ಹೇಳ್ದ, ಅವನಿಗೆ ಗಲ್ಲಿಗೆ ಹಾಕ್ಬೇಕಲ್ವಾ, ಅದು ಕ್ಷತ್ರಿಯ ಮಾಡುವಂಥದ್ದು. ಗಲ್ಲಿಗೆ ಹಾಕುದು ಈ ರೀತಿಯದೆಲ್ಲ ಕ್ಷತ್ರಿಯ. ಅವನು ಅದನ್ನು ಮಾಡ್ಬೇಕು, ಅವನ ಹೃದಯ ಗಟ್ಟಿ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಶಿಲ ಪ್ರಭುಪಾದರು ಹೇಳ್ತಾರೆ, ಅಂತಹ ವಿಚಾರ ಮಾಡಿದವನಿಗೆ ಗಲ್ಲು ಶಿಕ್ಷೆ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅವನು ಇನ್ನೂ ಸ್ಟ್ರಗಲ್ ಮಾಡಬೇಕಾಗ್ತದೆ. ಆದ ಕಾರಣ ಅವನಿಗೆ ಸಹಾಯ ಆಗ್ತಾ ಇದೆ, ಅದು ಶಾಸ್ತ್ರ ಹೇಳ್ತದೆ. ಈ ರೀತಿಯ ವಿಚಾರಗಳನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು. ಆದ್ರೆ ನಮ್ಗೆ ಗೊತ್ತಿಲ್ಲ ಯಾವುದು ವಿಧಿತ ಕರ್ತವ್ಯ, ಅದಕ್ಕೆ ಶಾಸ್ತ್ರ ಅಧ್ಯಯನ ಅಗತ್ಯ. ಶಿಲ ಪ್ರಭುಪಾದರು ಒಂದ್ಸಲ ಸೇವೆ ಮಾಡ್ತಾ ಇರೋರ್ನೆಲ್ಲ ನೋಡಿ, ವೆರಿ ಗುಡ್ ವೆರಿ ಗುಡ್, ಚೆನ್ನಾಗಿ ಮಾಡ್ತಿದ್ದೀರಿ ಅಂತ ಎಲ್ಲರಿಗೂ ಹೇಳಿದ್ರಂತೆ. ಆದ್ರೆ ಕೆಲವು ಡಿವೋಟಿಗಳು, ಕೆಲವು ಭಕ್ತರು ಊದುಕಡ್ಡಿ ದೀಪಕ್ಕೆ ಇದು ಏನು ಧೂಪ ಕಡ್ಡಿ ಆಮೇಲೆ ಆ ಥರದನ್ನೆಲ್ಲ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡ್ತಿದ್ರಂತೆ. ಅವರ ಹತ್ರ ಬಂದು ಏನು ಹೇಳಿಲ್ಲಂತೆ ವೆರಿ ಗುಡ್ ಅಂತ ಹೇಳಿ. ಅವ್ರು ಕೇಳಿದ್ರಂತೆ ಆಮೇಲೆ, ಪ್ರಭುಪಾದ್ರೆ ನೀವೆಲ್ಲರಿಗೂ ಒಳ್ಳೆಯ ವೆರಿ ಗುಡ್ ಅಂತ ಹೇಳಿದ್ರಿ, ನಮ್ಗೆ ಯಾಕೆ ಹೇಳಿಲ್ಲ ಅಂತ. ನೀನಿದು ಹೇಳಿದ್ರು ನೀನು ಮಾಡ್ತೀಯ ಇದನ್ನು ಅಂತ. ಯಾಕೆ ಹೇಳಿ ಅದು ಅವನ ಗುಣ ಯಾವುದು? ವ್ಯಾಪಾರ. ಅದರಿಂದ ಹಣ ಬೇಕು ಅಂತ ಹೇಳಿ ಉದ್ದೇಶಕ್ಕೆ ಮಾಡ್ತಾನೆ. ಯಾಕಂದ್ರೆ ಶಿಲ ಪ್ರಭುಪಾದರು ಅದನ್ನ ಅನುವು ಮಾಡಿಕೊಟ್ಟಿದ್ದಾರೆ, ಬಿಸ್ನೆಸ್ ಮಾಡ್ಬೇಕಿದ್ರೆ ಈ ರೀತಿಯ ಬಿಸ್ನೆಸ್ ಮಾಡಬಹುದು ಅಂತ ಹೇಳಿ. ಆದ್ರೆ ನಮಗೆ ಹಾಗೆ ಇಲ್ಲ ಅಲ್ಲ, ನಾವೆಲ್ಲರೂ ಅವರು ಇವರು ಅಂತೆಲ್ಲ ನಾವೆಲ್ಲರೂ ಅನ್ಕೊಳ್ತೇವೆ ನಾವು ವೇದಕ್ಕೆ ವೇದದಲ್ಲಿ ಹೇಳಿದಂತ ಕೆಲಸವನ್ನೇ ಮಾಡ್ತಿದ್ದೇವೆ ಅಂತ. ಇಲ್ಲ, ಆದ ಕಾರಣ ವಿಧಿತ ಕರ್ತವ್ಯ ನಾವು ಮಾಡ್ತಿಲ್ಲ. ಆದ ಕಾರಣ ನಾವು ಇನ್ನೂ ಸೀರಿಯಸ್ ಆಗಿ ಜಪ ಮಾಡಬೇಕು, ಇನ್ನೂ ಸೀರಿಯಸ್. ಯಾಕೆಂದ್ರೆ ನಾವು ಅಷ್ಟು ಕರ್ಮವೇ ಸರಿ ಮಾಡ್ತಾ ಇಲ್ಲ. ವೇದಕ್ಕೆ ವಿರುದ್ಧವಾದ ಕರ್ಮ 99% ಮಾಡ್ತಿದ್ದೇವೆ. ಹಾಗಿರುವಾಗ ನಾವು ಎಕ್ಸ್ಪೆಕ್ಟ್ ಮಾಡುದು ಹೇಗೆ ಕೃಷ್ಣ ಲೋಕಕ್ಕೆ ಹೋಗುದು? ಯಾಕಂದ್ರೆ ಇದು ಸೀರಿಯಸ್ ವಿಷಯ. ನಾವು ಸುಮ್ಮನೆ ಹೊಸೊಬ್ಬರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಪರವಾಗಿಲ್ಲ ಹರೇ ಕೃಷ್ಣ ಜಪ ಮಾಡಿ ಅಂತ ಹೇಳಿ ಖಂಡಿತವಾಗಿ ಅದು ಸಹಾಯ ಆಗತ್ತೆ. ಆದ್ರೆ ಅಂತ ಹೇಳಿ ನಮ್ಮದು ನಾವು ನೋಡ್ಬೇಕಲ್ಲ, ಯಾವ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ. ಕೃಷ್ಣ ಏನು ಮಂಗ ಮಾಡ್ತಾನ ನಮ್ಮನ್ನ? ಇಲ್ಲ, ಕೃಷ್ಣ ನಿಜವಾಗಿ ನೋಡ್ತಾನೆ. ಕೃಷ್ಣ ಹೇಗಿದೆ, ಹೃದಯ ಶುದ್ಧಿ ಆಗ್ತಿದ್ಯಾ, ಇವನು ನನ್ನ
ಆ, ನನ್ನ ಸೃಷ್ಟಿಯನ್ನ ನೋಡ್ತಿದ್ದಾನ, ರೆಸ್ಪೆಕ್ಟ್ ಕೊಡ್ತಿದ್ದಾನ, ಸೃಷ್ಟಿಗೆ ವಿರುದ್ಧವಾಗಿ ಹೋಗ್ತಿದ್ದಾನ, ಚಿಂತನೆ ಮಾಡ್ತಾರೆ ಭಗವಂತ ಕೂಡ. ಯಾಕಂದ್ರೆ ಭಗವಂತ ಎಲ್ಲಿದ್ದಾನೆ ಯಾವತ್ತು? ಅಧಿಯಜ್ಞ ಅಂದ್ರೆ ಏನು? ಯಾರಾದ್ರೂ ಹೇಳಿ, ಅಧಿಯಜ್ಞ. ಈಗ ತಾನೇ ಮುಗ್ಧ ಶ್ಲೋಕ. ಅಧಿಯಜ್ಞ ಅಂದ್ರೆ ಏನು? ಯಜ್ಞ, ಯಾಗ ಇಲ್ಲ ಇಲ್ಲ, ಉತ್ತರ ನಮ್- ಶ್ಲೋಕದಲ್ಲಿ ನಮ್- ಏನಿತ್ತು? ನಮ್ಮಲ್ಲೇ ಪ್ರಭು, ನಮ್ಮ ಶರೀರದಲ್ಲಿ ಇದ್ದಾರೆ ದೇವ. ಹಾ, ಅಧಿಯಜ್ಞ ಅಂದ್ರೆ ಸಾಕ್ಷಾತ್ ಕೃಷ್ಣ ಭಗವಂತ ಎಲ್ಲಿದ್ದಾನೆ? ನಮ್ಮ ಹೃದಯದಲ್ಲಿ. ಅವನ ನಮ್ಮಲ್ಲಿ ಹೆಸರೇನು? ಹೃದಯದಲ್ಲಿ. ಹೃದಯದಲ್ಲಿರುವ ಭಗವಂತನ ಹೆಸರು ಪರಮಾತ್ಮ. ಆದ್ರೆ ಭಕ್ತರಿಗೆ ಅವನು ಕೃಷ್ಣನೇ. ಭಕ್ತನಿಗೆ ಎಲ್ಲ ಕಡೆ ಕೃಷ್ಣ. ಅವನು ಬ್ರಹ್ಮನನ್ನು ನೋಡುವುದಿಲ್ಲ, ಪರಮಾತ್ಮನನ್ನು ನೋಡುವುದಿಲ್ಲ. ಕೃಷ್ಣನನ್ನು ನೋಡಿದ್ರೆ ಬ್ರಹ್ಮನ್ ಮತ್ತು ಪರಮಾತ್ಮ ಎಲ್ಲ ಕವರ್ ಆಯ್ತು. 500 ನೋಟಲ್ಲಿ ನಾರಾಯಣ ಪ್ರಭುಗಳು ಹೇಳಿದ ಹಾಗೆ 500 ನೋಟಲ್ಲಿ 30 ನೋಟು 40 ನೋಟು ಎಲ್ಲ ಅಡಗಿದೆ, ಒಳಗಿದೆ ಅಲ್ಲಿ. ಅದನ್ನೇನು ಸ್ಪೆಷಲ್ ಆಗಿ ತೋರಿಸ್ಬೇಕು ಅಂತಿಲ್ಲ. ಅದೇ ರೀತಿಯಲ್ಲಿ ಕೃಷ್ಣ ಅಂತ ಹೇಳುವಾಗ ಬೇರೆಲ್ಲ ರೂಪಗಳು, ಭಗವಂತನ ಎಲ್ಲ ರೂಪಗಳು ಅಲ್ಲೇ ಅಡಗಿದೆ. ಆದ ಕಾರಣ ಹರೇ ಕೃಷ್ಣ ಮಹಾಮಂತ್ರ ಮಾಡುವಾಗ ಇಷ್ಟೆಲ್ಲ ಕಾರ್ಯಗಳಿದೆ. ನಾವು ಸೀರಿಯಸ್ ಆಗಿ ಮಾಡೋದು ಯಾಕೆ ಅಂತ ನಿಮಗೆ ಈಗ ಅರ್ಥ ಆಗಿರ್ಬೋದು. ಯಾಕೆಂದ್ರೆ ನಮ್ಮ ಕರ್ಮವೇ ಸರಿ ಇಲ್ಲ. ಹಿಂದಿನ ಕರ್ಮ ಏನೇನೋ ಆಗಿದೆ, ಈಗ ಮಾಡೋದು ಏನು ನಮಗೆ ಗೊತ್ತಿಲ್ಲ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾವು ಅನಾಥರು ಒಂದು ಲೆಕ್ಕದಲ್ಲಿ. ನಮ್ಗೆಲ್ಲರೂ ಇರ್ಬೋದು, ಅಣ್ಣ ತಮ್ಮ ಅಕ್ಕ ತಮ್ಮ ಎಲ್ಲರೂ ಇರ್ಬೋದು. ಆದ್ರೆ ನಾವು ನಿಜವಾಗಿ ನೋಡಿದ್ರೆ ನಾವು ಅನಾಥರು. ನಾವು ಸನಾಥರಾಗಬೇಕು ಅಂತ ಹೇಳಿದ್ರೆ, ನಾವು ಅನಾಥರಾದವರು ನಾಥರಾಗಬೇಕೆಂದ್ರೆ ಕೃಷ್ಣನನ್ನು ಹಿಡಿದ್ರೆ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಬೇರೆ ಯಾರನ್ನು ಹಿಡಿದಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಎಲ್ಲದನ್ನ ಸರಿ ಮಾಡುದು ಕೃಷ್ಣ. ಆದ ಕಾರಣ ನಾವು ಯಾವಾಗ ಹರೇ ಕೃಷ್ಣ ಮಹಾಮಂತ್ರ ಮಾಡ್ಲಿಕ್ಕೆ ಶುರು ಮಾಡ್ತೇವೆ, ಹೃದಯ ಶುದ್ಧಿಯಾಗಿ ನಾವು ಮಾಡುವ ಕಾರ್ಯಚಟುವಟಿಕೆಗಳು ಕೂಡ ನಾವು ಸಾಕು ಅಂತದ್ದು ಮಾಡಬಾರದು ಅಂತ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ಉದಾಹರಣೆಗೆ, ನಾವೇನೋ ಕೆಲಸ ಮಾಡ್ತಿದ್ದೇವೆ, ಅದು ಶಾಸ್ತ್ರ ವಿರುದ್ಧ ಆಗಿರಬಹುದು, ಅದನ್ನು ನಾವು ಸಾಕಿ ನಿಲ್ಸೋಣ ಅಂತ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ಅನ್ನಿಸ್ಲಿಕ್ಕೆ ಶುರುವಾದ ಕೂಡಲೇ ನಿಲ್ಲುವುದಿಲ್ಲ. ನಮ್ಮ ಮನಸ್ಸಿಗೆ ಅನ್ಕೊಂಡ ಕೂಡಲೇ ನಿಲ್ಲುವುದಿಲ್ಲ. ಅದು 2 ಜನ್ಮ ಆಗಿ ನಿಲ್ಲಿಕ್ಕೂ ಸಾಕು. ನಮ್ಮೆಲ್ಲ ಸ್ಥಿತಿಗತಿ ಹಾಗೆ ಇರ್ತದೆ. ಯಾವುದು ಕೆಲಸದ ಬಗ್ಗೆ ಹೇಳ್ತಾ ಇರುತ್ತೆ. ಆದರೆ ಆಹಾರ ಕ್ರಮವನ್ನ ಬದಲಾವಣೆ ಮಾಡಲೇಬೇಕು. ಉದಾಹರಣೆಗೆ, ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಯಾರಾದ್ರೂ ಕೆಲಸ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳುವ. ಸ್ಟಾಕ್ ಎಕ್ಸ್ಚೇಂಜ್ ಒಂದು ಉದಾಹರಣೆ. ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಕೆಲಸ ಮಾಡೋದು ವೇದಕ್ಕೆ ವಿಹಿತವ ವಿರುದ್ಧವ ಅಂತ ನಮಗೆಲ್ಲ ಗೊತ್ತಿದ್ದ ವಿಷಯ. ಅಥವಾ ಯಾವ್ದಾದ್ರೂ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ, ಅದು ಮಾಂಸ ಅಥವಾ ಏನಾದ್ರೂ ಕೊಲ್ಲುವ ರೀತಿಯ ಕಂಪನಿ ಆಗಿರ್ತದೆ, ಅಥವಾ ಗೋ ಹತ್ಯೆ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುವ ಕಂಪನಿ ಆಗಿರ್ತದೆ. ನಂಗೆ ಗೊತ್ತೇ ಇರುವುದಿಲ್ಲ. ಅದು ಗೊತ್ತಿಲ್ಲದೆ ಮಾಡಿದ್ರೇನು ಕರ್ಮ ಸಿಗುವುದಿಲ್ವಾ? ಸಿಗ್ತದೆ. ಈ ರೀತಿಯಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಕರ್ಮ ಮಾಡ್ತಿದ್ದೇವೆ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದ್ರು ಹೇಳ್ತಾರೆ, ತುಂಬಾ ಇಂಪಾರ್ಟೆಂಟ್, ಕೇಳಿ. ಇದು ನಾವು ಸೀರಿಯಸ್ ಆಗಿ ತಗೊಂಡು ಎಷ್ಟು ಜನ್ಮ ಆಗ್ತದೆ ನಮಗೆ ಗೊತ್ತಿಲ್ಲ. ಆದ್ರೆ ನಾವು ಇದನ್ನು ಪ್ರಚಾರ ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆ ಆದ್ರೂ ಅದನ್ನು ತಗೊಳ್ಬಹುದಲ್ವಾ? ನನಗೆ ಆಗ್ಲಿಲ್ಲ ಅಂತ ಹೇಳಿ ಅದನ್ನು ಹೇಳಬಾರದು ಅಂತ ಉಂಟಾ? ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಶ್ರೀಲ ಪ್ರಭುಪಾದ್ರು ಹೇಳ್ತಾರೆ, ಭಕ್ತರ ಜೊತೆ ಜೀವಿಸಿ ಬೇರೆಯವರಲ್ಲಿ ಡಿಪೆಂಡ್ ಆಗಬಾರ್ದು ಅಂತ ಹೇಳ್ತಾರೆ ಶ್ರೀಲ ಪ್ರಭು. ಅವ್ರು ಎಷ್ಟು ಹೇಳಿದ್ದಾರೆ ಅಂತ ಹೇಳಿದ್ರೆ, ಭಕ್ತರಿಗೆ ಭಕ್ತರದ್ದೇ ರಾಜ್ಯ ಇರಬೇಕು ಅಂತ ಹೇಳ್ತಾರೆ, ಭಕ್ತರದ್ದೇ ಕರೆನ್ಸಿ ಇರಬೇಕು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದ್ರು. ಕೇಳಿದ್ದೀರಾ ಯಾರಾದ್ರೂ ಇದರ ಬಗ್ಗೆ? ಇಲ್ಲ. ಅಂದ್ರೆ ಭಕ್ತರಾಗುದು ಅಂತ ಹೇಳಿದ್ರೆ ಸೀರಿಯಸ್ ವಿಚಾರ. ಹಿಂದೆ ಹೇಳಿದ ಹಾಗೆ ಇಲ್ಲಿ ಪ್ರೊಬೆಷನರಿ ಲೈಫ್ ಇದು. ಇದನ್ನೇ ನಾವು ಗೋಲೋಕ ವೃಂದಾವನವಾದ ರೀತಿಯಲ್ಲಿ ನಾವು ಜೀವನ ಮಾಡಬೇಕು. ಅದು ತುಂಬಾನೇ ಚಿಂತನೆಯಲ್ಲಿ ಜೀವನ ಅಲ್ಲ, ಸ್ಪೆಕ್ಯುಲೇಷನ್ ಅಲ್ಲಿ ಜೀವನ ಅಲ್ಲ. ಸತ್ಯ ಮಾಡ್ಬೇಕು ಅದನ್ನ. ಶ್ರೀಲ ಪ್ರಭುಪಾದರು ಸತ್ಯ ಮಾಡ್ಲಿಕ್ಕೆ ಹೋದ್ದಲ್ವಾ? ಎಲ್ಲಿಗೆ ಹೋದ್ರು? ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಫಾರ್ಮ್ ಕಮ್ಯುನಿಟಿ ಮಾಡಿದ್ರು, ದೇವಸ್ಥಾನ ಕಟ್ಟಿದ್ರು, ಬೇರೆ ಬೇರೆ ಕಡೆ ಹರೇ ಕೃಷ್ಣ ಮಹಾಮಂತ್ರ ಪ್ರಚಾರ ಮಾಡಿದ್ರು. ಇದೆಲ್ಲಿಯದ್ದು ಕಾರ್ಯಚಟುವಟಿಕೆ? ಇದು ವೈಕುಂಠದ ಕಾರ್ಯಚಟುವಟಿಕೆ. ಇದು ಭೂಲೋಕದ ಕಾರ್ಯಚಟುವಟಿಕೆ ಅಲ್ಲ. ವೈಕುಂಠದ್ದು ಅಥವಾ ಗೋಲೋಕ ವೃಂದಾವನದ್ದು, ಭೌಮ ವೃಂದಾವನದ ಕಾರ್ಯಚಟುವಟಿಕೆ. ಅದನ್ನು ಎಲ್ಲಿ ಮಾಡಿದ್ರು? ಎಲ್ಲಿ ಕಲಿಯ ಪ್ರಭಾವ ಜಾಸ್ತಿ ಉಂಟು ಅಲ್ಲಿಯೇ ಹೋಗಿ ತೋರಿಸಿದ್ರು ಇದು ಸಾಧ್ಯ ಅಂತ ಹೇಳಿ. ಈಗ ಅಷ್ಟೆಲ್ಲ ಇಲ್ಲಿಯ ಕಲಿಯ ಪ್ರಭಾವ ಇರಲಿಲ್ಲ, ಅಲ್ಲಿ ಕಲಿಯ ಪ್ರಭಾವ ಜಾಸ್ತಿ. ಅಲ್ಲಿ ಹೋಗಿ ತೋರಿಸಿದ್ರು ಈ ಕೃಷ್ಣ ಮಂತ್ರವನ್ನ ಪ್ರತಿಯೊಬ್ಬರು ಹೇಳಿದ್ರೆ ಶುದ್ಧರಾಗ್ಲಿಕ್ಕೆ ಸಾಧ್ಯ. ಅವರು ಎಲ್ಲವನ್ನ ಬಿಟ್ಟು ಹರೇ ಕೃಷ್ಣ ಮಹಾಮಂತ್ರವನ್ನ ಮಾಡ್ತಾ ಹೇಗೆ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಿದ್ದಾರೆ ಎಲ್ಲ ಆಚಾರ್ಯರು. ಎಷ್ಟು ಜನ ಪಾಶ್ಚಾತ್ಯ ದೇಹ ಇಟ್ಟುಕೊಂಡು ಎಷ್ಟು ಆಚಾರ್ಯರು ಇದ್ದಾರೆ. ದೇಹ ಪಾಶ್ಚಾತ್ಯ ಇರಬಹುದು, ಆದರೆ ಅವರ ಹೃದಯ, ಅವರ ಮನಸ್ಸು ಎಲ್ಲವೂ ಸಂಪೂರ್ಣ ಬದಲಾವಣೆಯಾಗಿ, ದೇಹವೂ ಬದಲಾವಣೆಯಾಗಿ ಅವರು ಗೋಲೋಕ ವೃಂದಾವನಕ್ಕೆ ಹೋಗಿ ವಾಪಸ್ ಬಂದ ರೀತಿಯಲ್ಲಿ ನಮಗೆ ಕಾಣ್ತದೆ. ಅದ ಕಾರಣ ನಾವು ಭಗವಂತನ ಬಗ್ಗೆ ಸ್ವಲ್ಪ ಎಳ್ಳಷ್ಟು ಕೂಡ ಸಂಶಯ ಮಾಡಬಾರ್ದು. ನಾವೆಲ್ಲ ಸೇರಿ, ನಾವು ಹೆಂಗಸಾಗ್ಲಿ ಗಂಡಸಾಗ್ಲಿ ಮಗುವಾಗ್ಲಿ ದೊಡ್ಡವರಾಗ್ಲಿ ಎಲ್ಲರೂ ಕೂಡ
ಆ ವಿಧಿವಿಧಾನವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಜಪವನ್ನ ಮಾತ್ರ ಸೀರಿಯಸ್ ಆಗಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದರಲ್ಲಿ ಕೂಡ ಅದನ್ನ ಕೇಳುದು ಆ ಕೇಳುದೇ ನಾವು ಆಕ್ಚುಲಿ ಮಾಡುದಿಲ್ಲ. ನಾನು ಮಾಡುದಿಲ್ಲ. ಕೇಳುದನ್ನ ಸರಿ ಮಾಡಿದ್ರೆ ಖಂಡಿತವಾಗಿ ಶ್ರೀಲ ಪ್ರಭುಪಾದರ ಉದ್ದೇಶಗಳೆಲ್ಲ ನೆರವೇರ್ತದೆ. ಆ ಕೇಳುದು ಚೆನ್ನಾಗಿ ಮಾಡಬೇಕು. ಎಲ್ಲ ಸ್ವಯಂ ಏವ ಸ್ಫುರತ್ಯದಃ ಅಂತ ಹೇಳಿದ್ದು ನೀವು ಕೇಳಿರ್ತೀವಿ. ಸೇವ ಉನ್ಮುಖೇಹ ಜಿಹ್ವಾದವು. ಈಗ ಹರೇ ಕೃಷ್ಣ ಮಹಾಮಂತ್ರ ನಾವು ನಾಲಿಗೆಯಿಂದ ಹೇಳುವಾಗ ಅದು ಕಿವಿಯಿಂದ ಒಳಗೆ ಹೋಗಿ ಏನಾಗ್ತದೆ ಅಂತ ಹೇಳಿದ್ರೆ ಭಕ್ತರು ಏನು ಮಾಡಬೇಕು ಅಂತ ಹೃದಯದಿಂದಲೇ ಬರ್ಲಿಕ್ಕೆ ಶುರು ಆಗ್ತದೆ. ಪರಮಾತ್ಮನ ಮುಖಾಂತರದಿಂದ, ಗುರುವಿನ ಮುಖಾಂತರದಿಂದ ಏನು ಮಾಡಬೇಕು ಅದನ್ನೇ. ಉದಾಹರಣೆಗೆ ಒಂದು ಗುರುವಲ್ಲಿ ನಾವೇನಾದ್ರೂ ಕೇಳಿದ್ರೆ ನಮ್ಮ ಆ ನಮ್ಮ ಯೋಚನಾ ಲಹರಿಗೆ ಅನುಗುಣವಾಗಿ ಅವರು ಹೇಳ್ತಾರೆ. ನಮಗೆ ಗೊತ್ತಿರುವುದಿಲ್ಲ ಅದು. ಆದ ಕಾರಣ ನಾವು ಯೋಚನಾ ಲಹರಿ ಹೇಗಿರ್ಬೇಕು, ನಮ್ಮ ಗುರುಗಳ ಹತ್ರ ಹೋಗಿ ಭೇಟಿ ಆಗುವಾಗ ಶುದ್ಧ ಭಕ್ತಿ ಬೇಕು, ನಿಮ್ಮ ಸೇವೆ ಬೇಕು ಅಂತ ಹೇಳುವ ಯೋಚನೆ ಇಟ್ಕೊಂಡು ಹೋಗ್ಬೇಕು. ಬೇರೆ ಯಾವ ಯೋಚನೆ ಇಟ್ಕೊಂಡು ಹೋಗ್ಬಾರ್ದು. ನಂಗೆ ಹಾಗಾಗ್ಬೇಕು ಹೀಗಾಗ್ಬೇಕು ಇಲ್ಲ. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿ ಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನು ಹೊಂದುವೆ. ನನ್ನನ್ನಲ್ಲ, ನನ್ನನ್ನೇ ಅಂದ್ರೆ ಖಡಾಖಂಡಿತ. ಅದು ನನ್ನನ್ನು ಅಂತ ಹೇಳಿದ್ರೆ ಸಂಶಯ ಬರಬಹುದು. ನನ್ನನ್ನೇ ಅಂತ ಹೇಳಿದ್ರೆ ಅದಕ್ಕೇನು ಹೇಳ್ತಾರೆ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ, ನಿಮ್ಗೆ ಅರ್ಥ ಆಗಿರ್ಬೋದು. ಅದು ನನ್ನನ್ನೇ ಅಂದ್ರೆ ಬೇರೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿಗೆ ಹೋಗ್ಬೇಕು. ಒಂದೇ ಪಾಯಿಂಟ್ ಕೃಷ್ಣ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಕ್ಷಮಿಸಿ. ಹರೇ ಕೃಷ್ಣ. ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವ ಎಲ್ಲರಿಗೆ ಅರ್ಜುನನಿಗೆ ಮಾಡಿದ ಈ ಉಪದೇಶವು ಬಹು ಮುಖ್ಯವಾದದ್ದು. ಹೆಚ್ಚಿದೆಲ್ಲ ನಾವು ಡಿಸ್ಕಷನ್ ಮಾಡಿದ ಕಾರಣ ನಾನು ಓದ್ತಾ ಹೋಗ್ತೇನೆ. ಎಲ್ಲಿಯಾದರೂ ಸಂಶಯ ಬಂದರೆ ನಿಲ್ಲಿಸೋಣ. ನಾವೆಲ್ಲರೂ ಅರ್ಜುನ ರೀತಿಯಲ್ಲೇ ಯಾವುದೋ ಒಂದು ಕೆಲಸ ಮಾಡುವ ಕಾರಣ ನಮಗೆ ಈ ಸೇಮ್ ಮುಖ್ಯ ಯಾವುದು, ಈ ಒಂದು ಇನ್ಸ್ಟ್ರಕ್ಷನ್ ಮಾಂ ಅನುಸ್ಮರ ಯುದ್ಧಚ. ಮನುಷ್ಯನು ತನ್ನ ವಿಧಿತ ಕರ್ತವ್ಯಗಳನ್ನಾಗಲಿ ಕಾರ್ಯಕ್ರಮಗಳನ್ನಾಗಲಿ ಬಿಟ್ಟು ಬಿಡಬೇಕೆಂದು ಭಗವಂತನು ಹೇಳುವುದಿಲ್ಲ. ತುಂಬಾ ಇಂಪಾರ್ಟೆಂಟ್. ಕೆಲಸ ಬಿಡಬೇಕು ಅಂತ ಭಗವಂತ ಹೇಳ್ತಿಲ್ಲ, ಶ್ರೀಲ ಪ್ರಭುಪಾದರು ಹೇಳಿಲ್ಲ. ಆದರೆ ಶುದ್ಧ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡ್ಲಿಕ್ಕೆ ನಾವೆಲ್ಲ ಮಾಡಬೇಕಿದ್ರೆ ಫಸ್ಟಿಗೆ ಹರೇ ಕೃಷ್ಣ ಮಹಾಮಂತ್ರ ತಗೊಂಡು ಶುದ್ಧರಾಗಬೇಕು. ಆಗ ತಾನೇ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ. ಹೇಗೆ ಮೃಗಾರಿಗೆ ಅಥವಾ ಅಂತಹ ಹಿಂದಿನ ಕ್ಲಾಸ್ನಲ್ಲಿ ನಾವು ಓದಿದ್ದೇವಲ್ಲ ಆ ಶ್ಲೋಕ, ಕಳಿಸಿರುವಂತಹ ಶ್ಲೋಕ, ಅದರಲ್ಲಿ ಫಸ್ಟ್ ವರ್ಡ್ ಏನು ಯಾರಾದ್ರೂ ಹೇಳ್ತೀರಾ? ಯಾರು ಹೇಳ್ತಿಲ್ಲ? ಆಚರಣಂ ಅಂತ ಉಂಟು. ಫಸ್ಟ್ ವರ್ಡ್ ಹೇಳ್ತಿಲ್ಲ, ಸೆಕೆಂಡ್ ವರ್ಡ್ ಹೇಳ್ತಿಲ್ಲ. ಸ್ಯ ಅಂತ ಉಂಟು. ವ್ಯಾದಸ್ಯಾಚರಣಂ. ವ್ಯಾಧ ಅಂದ್ರೆ ಏನು? ವ್ಯಾಧ ಅಂದ್ರೆ ಬೇಟೆಗಾರ ಇರಬಹುದು, ಅರ್ಧ ಕೊಂದು ಬಿಡುವಂತ ವ್ಯಕ್ತಿ. ಅವನ ಆಚರಣೆ ಏನು? ಒಳ್ಳೆ ಆಚರಣೆ ಅಂತ ಹೇಳುವ ವಿಚಾರ ಅದು. ವ್ಯಾಧಸ್ಯ ಆಚರಣಂ ಅಲ್ವಾ? ಆದ ಕಾರಣ ನಾವು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಗೊತ್ತಿಲ್ಲ ನಾವೇನ್ ಮಾಡ್ತಿದ್ದೇವೆ ಅಂತ ಹೇಳೋ ವಿಚಾರ. ಮನುಷ್ಯನು ತನ್ನ ವಿಧಿತ ಕರ್ತವ್ಯಗಳನ್ನಾಗಲಿ ಉದಾಹರಣೆ ಕೊಡ್ಲಿಕ್ಕೆ ಹೊರಟದ್ದು, ಸಾರಿ, ನಾವು ವಾಪಸ್ ಕನ್ಫ್ಯೂಸ್ ಆಗ್ಬಿಟ್ಟೆ. ಬೇಡ ಏನು ಮಾಡಿದ? ಜಪ ಮಾಡ್ತಾ ಮಾಡ್ತಾ ನಾನು ಮಾಡ್ತಾ ಇರುವಂತ ತಪ್ಪು, ಇಂಥ ಕಾರ್ಯ ಮಾಡಬಾರದು ಅಂತ ಗೊತ್ತಾಯ್ತು ಅವನಿಗೆ. ಯಾವುದು ಅದು? ವೇದಕ್ಕೆ ವಿರುದ್ಧವಾದ ಕೆಲಸ ಮಾಡ್ತಿದ್ದವ. ಕೊಲ್ಲುದು ತಪ್ಪಲ್ಲ, ಕೊಲ್ಲುದು ವೇದದಲ್ಲಿ ಹೇಳಿದ ಹಾಗೆ ಕೊಲ್ಲಬೇಕು. ಎಲ್ಲಿ ಕೊಲ್ಲಬೇಕು? ಕ್ಷತ್ರಿಯನಾದವನು ಧರ್ಮಕ್ಕೆ ವಿರುದ್ಧವಾದಂತಹ ವ್ಯಕ್ತಿಗಳು ಏನಾದ್ರೂ ಮಾಡಿದ್ರೆ ಅದಕ್ಕೆ ಹೇಗೆ ಬೇಕು ಅದಕ್ಕೆ ಅನುಗುಣವಾದಂತಹ ಶಿಕ್ಷೆ ನೀಡುವಂತೆ ಇದೆ. ಆದ್ರೆ ಎಲ್ಲರೂ ಹಾಗೆ ಮಾಡುವ ಹಾಗೆ ಇಲ್ಲ. ಆದ್ರೆ ಇವನೇನು ಮಾಡ್ತಿದ್ದಾನೆ? ಸಾಮಾನ್ಯ ವ್ಯಕ್ತಿ, ಅವನು ಎಲ್ಲ ಪ್ರಾಣಿಗಳನ್ನ ಕೊಲ್ತಿದ್ದಾನೆ. ಪ್ರಾಣಿಗಳು ನಮಗೂ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇಲ್ಲ. ಅದು ಕೃಷ್ಣನ ಮಗಳು ಏನೇ ಇಟ್ಕೊಳ್ಳೋಣ, ಕೃಷ್ಣನೇ ಅವನಿಗೆ ಅಧೀನ ಎಲ್ರಿಗೂ. ಆದ ಕಾರಣ ಕೊಲ್ಲೇಬಾರದು. ಆದ ಕಾರಣ ಅಂತ ಕೆಲಸವನ್ನು ನಿಲ್ಲಿಸಿದ್ದು ಯಾವಾಗ? ಜಪ ಮಾಡುವಾಗ. ಯಾರು ಕೊಟ್ರು? ನಾರದ ಮುನಿಗಳು ಕೊಟ್ರು. ಅವನ ಆಚರಣೆ ಶುದ್ಧಿ ಆಯ್ತು. ಆಮೇಲೆ ಈ ರೀತಿಯಲ್ಲಿ ನಾವೆಲ್ಲರೂ ಏನೇ ಮಾಡ್ತಾ ಇರ್ಲಿ, ಏನೇ ತಗೊಳ್ತಾ ಇರ್ಲಿ, ಏನೇ ಇರ್ಲಿ, ಹರೇ ಕೃಷ್ಣ ಮಹಾಮಂತ್ರವನ್ನ ಸೀರಿಯಸ್ ಆಗಿ ಜಪ ಮಾಡಬೇಕು. ಅವುಗಳನ್ನು ಮುಂದುವರಿಸುತ್ತಲೇ ಹರೇ ಕೃಷ್ಣ ಸಂಕೀರ್ತನೆಯಿಂದ ಕೃಷ್ಣನನ್ನು ಧ್ಯಾನಿಸಬಹುದು. ಇದು ಮನುಷ್ಯನನ್ನು ಐಹಿಕ ಕಲ್ಮಶದ ಸೋಂಕಿನಿಂದ ಬಿಡಿಸಿ, ತುಂಬಾ ಇಂಪಾರ್ಟೆಂಟ್, ಇದು ಮನುಷ್ಯನನ್ನು ಐಹಿಕ ಕಲ್ಮಶದ ಸೋಂಕಿನಿಂದ ಬಿಡಿಸಿ ಮನಸ್ಸನ್ನು ಬುದ್ಧಿಯನ್ನು ಕೃಷ್ಣನಲ್ಲಿ ನಿಲ್ಲಿಸುತ್ತದೆ. ಈಗ ನಾವೆಲ್ಲರೂ ತುಂಬಾ ದಿವಸದಿಂದ ಜಪ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟವರಿಗೆಲ್ಲ ಈ ರೀತಿಯದ್ದು ಸ್ವಲ್ಪ ಸ್ವಲ್ಪ ಅನುಭವ ಆಗಿರ್ಬೋದು. ಅದರಲ್ಲಿ ಅಟ್ಯಾಚ್ಮೆಂಟ್ ಕಮ್ಮಿ ಆಗಿರ್ಬೋದು. ಹೌದು, ಕೃಷ್ಣನ ಪ್ರೇರೇಪಣೆಯಿಂದ ಇದೆಲ್ಲ ನಡೀತಾ ಇದೆ, ನಂದೇನು ಇಲ್ಲ ಅಂತ ಹೇಳುವ ಚಿಂತನೆ ಕೆಲವರಿಗೆ ಬಂದಿರಬಹುದು.
ಕೃಷ್ಣನೇ ಇದಕ್ಕೆ ಕಾರಣ, ಕೃಷ್ಣನಿಂದಾಗಿ ಹೀಗಾಗ್ತಾ ಇದೆ, ಆದ ಕಾರಣ ನಾನು ಏನು ಚಿಂತನೆ ಮಾಡಬೇಕಿಲ್ಲ, ಮಾಡುವ ಅಗತ್ಯ ಇಲ್ಲ, ಇದು ನನಗೆ ಸಿಗ್ಬೇಕು ಅಂತ ಇದೆ ಆಗ್ಲಿ, ಈ ರೀತಿ ಆಗ್ಬೇಕು ಅಂತಿತ್ತು ಆಗ್ಲಿ, ಯಾರೋ ಹೊಡಿತಾರೆ ತೊಂದ್ರೆ ಇಲ್ಲ, ಈ ರೀತಿಯ ಚಿಂತನೆ. ಕೃಷ್ಣನ ಹೆಸರುಗಳ ಸಂಕೀರ್ತನೆಯಿಂದ ಆತನು ನಿಶ್ಚಯವಾಗಿ ಕೃಷ್ಣ ಲೋಕಕ್ಕೆ ತೆರಳುತ್ತಾನೆ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಶ್ಲೋಕ 8. ಅಭ್ಯಾಸ. ಇದನ್ನು ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು? ಅಭ್ಯಾಸ ಮಾಡಬೇಕು ಅಂತ ಹೇಳಿ. ಎಷ್ಟು ಅದ್ಭುತವಾದ ಶ್ಲೋಕ. ಕನೆಕ್ಷನ್ 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 ಅಷ್ಟೇ, ಎಲ್ಲದಕ್ಕೂ ಕನೆಕ್ಷನ್. ಈಗ ಹಿಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ನನ್ನನ್ನು ಚಿಂತನೆ ಮಾಡ್ತಾ ಯುದ್ಧ ಮಾಡು. ಏನು 2 ಕೆಲಸ ಮಾಡೋದು ಸುಲಭವಾ? 2 ಕೆಲಸ ಮಾಡೋದು ಸುಲಭ ಇಲ್ಲ. ಆದ ಕಾರಣ ಒಂದು ಕೆಲಸವನ್ನ ಕೂತು ಮಾಡು ಅಂತ ಹೇಳ್ತಿದ್ದಾರೆ. ಅಭ್ಯಾಸ ಯೋಗಯುಕ್ತೇನ ಚೇತಸ ನಾನ್ಯಗಾಮಿನ ನ ಅನ್ಯಗಾಮಿನ. ಬೇರೆ ಎಲ್ಲಿ ವಿಚಲಿತವಾಗಬಾರದು ಮನಸ್ಸು, ಬೇರೆಲ್ಲಿ ಹೋಗಬಾರದು ಮನಸ್ಸು. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಾಗ ಅದೇ ಮಂತ್ರವನ್ನ, ಒಂದು ಮಂತ್ರ ಹೇಳುವಾಗ ಅದನ್ನೇ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಅದನ್ನೇ ಯೋಚನೆ ಮಾಡಬೇಕು, ಅದನ್ನೇ ಕೇಳಬೇಕು, ಅದನ್ನೇ ನೋಡಬೇಕು. ನಮ್ಮ ಎಲ್ಲ ಇಂದ್ರಿಯಗಳನ್ನ ಅದರ ಕಡೆಯೇ ತಗೊಂಡು ಹೋಗ್ಬೇಕು. ಹರೇ ಕೃಷ್ಣ ಅಂತ ಹೇಳುವಾಗ ಕಿವಿ, ಕಣ್ಣು, ಮೂಗು ಎಲ್ಲವನ್ನ ಅಲ್ಲಿಗೆ ಹೋಗ್ಬೇಕು. ಮೂಗು ಯಾಕೆ ಹೋಗುದಿಲ್ಲ? ಮೂಗು ಆಗ ಆಕ್ಟಿವ್ ಇರುವುದಿಲ್ಲ. ಯಾವ್ದು ಆಕ್ಟಿವ್ ಇರ್ತದೆ? ಕಿವಿ ಮತ್ತು ಕಣ್ಣು. ಸರಿ, ಕಣ್ಣು ಆಕ್ಟಿವ್ ಇರ್ತದೆ, ಆದರೆ ಅಷ್ಟೇನು ಇಂಪಾರ್ಟೆಂಟ್ ಆಗುದಿಲ್ಲ. ಬಾಯಿ ಮತ್ತು ಕಿವಿ ಆಕ್ಟಿವ್ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಾಗ. ಅಭ್ಯಾಸ ಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಈಗ ನಾವೆಲ್ಲ ಮಾಡ್ತಾ ಇರೋದು ಇದೇ ಅಭ್ಯಾಸ, ಪ್ರಯತ್ನ. ಆ ಪ್ರಯತ್ನವನ್ನೇ ಭಗವಂತ ನೋಡುವಂಥದ್ದು. ಆ ಪ್ರಯತ್ನಕ್ಕೆ ಅನುಗುಣವಾಗಿ ಭಗವಂತ ನಮಗೆ ನಾವು ಮಾಡುವಂತಹ ಚಟುವಟಿಕೆಯಲ್ಲಿ ಪಾತ್ ಕ್ಲಿಯರ್ ಅಂತ ಹೇಳ್ತಾರೆ, ದಾರಿ ಸಲೀಸಾಗಿ ಮಾಡಿಕೊಡ್ತಾರೆ ನಮಗೆ ಭಗವಂತ. ಈಗ ನಾವು ಅನ್ಕೊಳ್ತೇವೆ ಹರೇ ಕೃಷ್ಣ ಮಹಾಮಂತ್ರ ನಾನೇ ಮಾಡ್ತೇನೆ. ಇಲ್ಲ, ಭಗವಂತ ನಮಗೆ ದಾರಿ ಕ್ಲಿಯರ್ ಮಾಡಿ ಕೊಡ್ಲಿಲ್ಲ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಲಿಕ್ಕೆ ಆಗುದಿಲ್ಲ. ಅದರ ವರ್ಡ್ ಕೂಡ ನಮಗೆ ಕಿವಿಗೆ ಒಳಗೆ ಹೋಗುದಿಲ್ಲ. ಪ್ರಯತ್ನ ಪಡ್ಬೋದು, ಒಳಗೆ ಹೋಗುದಿಲ್ಲ. ಒಳಗೆ ಹೋಗುದಿಲ್ಲ. ಆದ ಕಾರಣ ನಮ್ಮ ಮನಸ್ಸು ಕಾರ್ಯನಿರ್ವಹಣೆ ಆಗ್ಬೇಕು ಅಂತ ಹೇಳಿದ್ರೆ ಪರಮಾತ್ಮನ ಮುಖಾಂತರ ಪ್ರಾಣ ಸಂಚಲನ ಆಗಬೇಕು. ಆ ಪ್ರಾಣ ಸಂಚಲನ ಆದ್ರೆ ಪ್ರಾಣ ಏನ್ ಮಾಡ್ತದೆ? ಪ್ರಾಣ ಮನಸ್ಸಿಗೆ ಶಕ್ತಿ ಕೊಡ್ತದೆ, ಮನಸ್ಸು ಇಂದ್ರಿಯಕ್ಕೆ ಶಕ್ತಿ ಕೊಡ್ತದೆ. ಈ ರೀತಿಯಲ್ಲಿ ನಮ್ಮ ದೇಹ ಕಾರ್ಯಪ್ರವೃತ್ತಿ ಆಗ್ತದೆ. ಆದ ಕಾರಣ ಭಗವಂತ ಇಲ್ಲದಿದ್ರೆ ನಮಗೆ ಹರೇ ಕೃಷ್ಣ ಮಹಾಮಂತ್ರ ಮಾಡಬೇಕು ಎಂಬ ಚಿಂತನೆ ಕೂಡ ಬರುವುದಿಲ್ಲ. ಆದ ಕಾರಣ ಇದು ಎಷ್ಟು ಅನುಗ್ರಹ ಅಂತ ಹೇಳಿದ್ರೆ, ನಾವು ಮಾಡೋ ವಿಚಾರಕ್ಕೆ ಎಲ್ಲವೂ ಕೃಷ್ಣನದ್ದೇ ಅನುಗ್ರಹ. ಮುಂದೆ ಹೋಗ್ತಾ ಇದ್ದೀನಿ. ಅನುವಾದ. ಪ್ರಾರ್ಥನೆ. ದೇವೋತ್ತಮ ಪರಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು, ಸಂಶಯ ಇಲ್ಲ. ಆದ ಕಾರಣ ಇದರಲ್ಲಿ 2 ರೀತಿಯದ್ದು ಅರ್ಥ ಆಗ್ತದೆ ನಮಗೆ. ಇದು ಅಷ್ಟಾಂಗ ಯೋಗದವರು ಕೂಡ ಅಥವಾ ಜ್ಞಾನದವರು ಕೂಡ ಅಪ್ಲೈ ಮಾಡಬಹುದು. ಆದ್ರೆ ನಮಗೆ ಭಕ್ತಿ ಯೋಗದವರಿಗೆ ಮುಖ್ಯವಾಗಿ ತುಂಬಾ ಇಂಪಾರ್ಟೆಂಟ್ ಜಪ ಮಾಡುವುದು ಅಂದ್ರೆ ಧ್ಯಾನ ಅಂದ್ರೆ ಏನು? ಒಂದು ಕಡೆ ಕುಳಿತುಕೊಂಡು ಆ ಶಬ್ದವನ್ನ ಏಕಚಿತ್ತದಿಂದ ಗಮನಿಸುವಂಥದ್ದು, ಕೇಳುವಂಥದ್ದು, ಎಕ್ಸೆಟ್ರಾ. ಹೇಳಿದ್ದನ್ನೇ ಪುನಃ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಈ ವಿಚಾರವೇ ಅದು. ಯಾಕೆಂತ ಹೇಳಿದ್ರೆ ನಾವು ಎಷ್ಟೇ ಹೇಳಿದ್ದನ್ನು ಪುನಃ ಹೇಳಿದ್ರು ಮಾಡುವುದು ಕೊನೆಗೆ ಅದೇ. ಯಾಕೆಂದ್ರೆ ಎಷ್ಟೋ ಜನ್ಮಾಂತರದಿಂದ ನಾವು ಬೇರೆದ್ದನ್ನೇ ಹೇಳಿದ್ದು, ಅದನ್ನೇ ಕೇಳಿದ್ದು, ಅದನ್ನು ಬೋರೆ ಆಗ್ಲಿಲ್ಲ ನಮಗೆ. ಆದರೆ ನಮಗೆ ಹರೇ ಕೃಷ್ಣ ಮಹಾಮಂತ್ರ ಜಪ ಹೇಗೆ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡುವಾಗ ನಮಗೆ 3 ಸಲ ಕೇಳುವಾಗ 4 ಸಲ ಕೇಳುವಾಗ ಸಾಕಪ್ಪ ಅಂತ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಕಲ್ಮಶ ಅಷ್ಟು ಗಾಢವಾಗಿದೆ ನನ್ನ ಹತ್ರ. ಆದ ಕಾರಣ ನಾವು ಏನು ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ ಈ ವಿಚಾರವನ್ನು ಹೇಳಿದಷ್ಟು ಉತ್ತಮ. ಒಬ್ರಿಗೊಬ್ರು ಹೇಳಲೇಬೇಕು ಜಪದ ಬಗ್ಗೆ, ಹೇಗೆ ಜಪ ಮಾಡುದು ಅಂತ. ಆಮೇಲೆ ಎಲ್ಲರಲ್ಲಿ ಕೇಳ್ಕೊಳ್ಬೇಕು, ನನಗೆ ಜಪದಲ್ಲಿ ಚೆನ್ನಾಗಿ ಕಾನ್ಸಂಟ್ರೇಷನ್ ಕೊಡುವ ಹಾಗೆ ನೀವು ಆಶೀರ್ವಾದ ಮಾಡಿ ಅಂತ ಎಲ್ಲರಲ್ಲಿ ಕೇಳಬೇಕು. ಯಾಕೆಂದ್ರೆ ಅದೇ ಇಂಪಾರ್ಟೆಂಟ್. ಯಾರೆಲ್ಲಾದ್ರೂ ನೀವು ಬೇಡ್ಲಿಕ್ಕೆ ಹೋದ್ರೆ ನನಗೆ ಜಪದಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಬರುವಾಗ ಏನಾದ್ರು ಬ್ಲೆಸ್ ಮಾಡಿ, ಬೇರೆ ಏನ್ ಬೇಡ ನಂಗೆ. ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ಕೃಷ್ಣನಲ್ಲಿ ತನ್ಮಯವಾಗಿರುವುದು ಅವನು ಖಂಡಿತವಾಗಿಯೂ ಕೃಷ್ಣನ ಬಳಿಗೆ ಬರುವನು. ಭಾವಾರ್ಥ. ಈ ಶ್ಲೋಕದಲ್ಲಿ ಕೃಷ್ಣನು ಆತನ ಸ್ಮರಣೆಯ ಮಹತ್ವವನ್ನು ಒತ್ತಿ ಹೇಳುತ್ತಾನೆ. ಮನುಷ್ಯನ ಕೃಷ್ಣ ಸ್ಮರಣೆಯು
ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆಯಿಂದ ಪುನಶ್ಚೇತನ ಪಡೆಯುತ್ತದೆ. ಅರ್ಥ ಮಾಡ್ಕೊಳ್ಳಿ, ಮನುಷ್ಯನ ಕೃಷ್ಣ ಸ್ಮರಣೆಯು, ಯಾಕಂದ್ರೆ ಒಂದು ಕ್ಷಣ ಕೂಡ ಕೃಷ್ಣನನ್ನು ಮರೆತು ಇರ್ಲಿಕ್ಕೆ ಸಾಧ್ಯ ಇಲ್ಲ ಜೀವಕ್ಕೆ. ಒಂದು ಕ್ಷಣ ಕೂಡ ಗೋಲೋಕ ವೃಂದಾವನದಲ್ಲಿ ಒಂದು ಕ್ಷಣ ಕೂಡ ಕೃಷ್ಣನನ್ನು ಮರೆಯುವುದಿಲ್ಲ. ಅದನ್ನ ಅದನ್ನು ಪುನಶ್ಚೇತನ, ಅಭಿವೃದ್ಧಿ, ಪುನಶ್ಚೇತನ ಮಾಡುವುದು ಯಾವುದು? ನಾವು ಮಾಡುವಂತ ಹರೇ ಕೃಷ್ಣ ಮಹಾಮಂತ್ರದ ನಿತ್ಯವೂ ಮಾಡುವಂತಹ ಜಪ. ಆಗ ನಮಗೆ ಕೃಷ್ಣನ ಸ್ಮರಣೆ ಆಗ್ತದೆ. ಅದ ಕಾರಣ ತುಂಬಾ ಇಂಪಾರ್ಟೆಂಟ್ ಅಂಗ. ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆಯಿಂದ ಪುನಶ್ಚೇತನ ಪಡೆಯುತ್ತದೆ. ಈ ಅಭ್ಯಾಸದಿಂದ ಸಂಕೀರ್ತನೆ ಮಾಡುವ ಮತ್ತು ಪರಮ ಪ್ರಭುವಿನ ಶಬ್ದ ಸ್ಪಂದನವನ್ನು ಆಲಿಸುವ ಸಾಧನೆಯಿಂದ ಮನುಷ್ಯನ ಕಿವಿ, ನಾಲಿಗೆ ಮತ್ತು ಮನಸ್ಸು ಕಾರ್ಯನಿರತವಾಗುತ್ತವೆ. ಅದಕ್ಕೆ ಶಿಲ ಪ್ರಭುಪಾದ ಹೇಳ್ತಾರೆ, ಜಪ ಮಾಡುವಾಗ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಮನಸ್ಸಿಗೆ ಏನು ಕೆಲಸ ಇದೆ ಅಲ್ಲಿ? ನಿಮಗೆ ಕೆಲಸ ಇರುವುದು ಕಿವಿಗೆ ಜಾಸ್ತಿ, ಮನಸ್ಸನ್ನು ತರಬೇಡಿ ಅಂತ ಹೇಳ್ತಾರೆ ಶಿಲ ಪ್ರಭುಪಾದ ಒಂದೊಂದು ಸಲ. ಈ ಅನುಭವ ಧ್ಯಾನವನ್ನು ಅಭ್ಯಾಸ ಮಾಡುವುದು ಬಹು ಸುಲಭ, ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಈಗ ಅನುಭವಿಸುವುದು ಅಂತ ಹೇಳಿದ್ರೆ ಏನು? ಅನುಭವಿಸುವುದು ಅಥವಾ ಅನುಭಾವ ಅಂದ್ರೆ ಏನು? ಭಾವ ಅಂತ ಹೇಳಿದ್ರೆ ಏನು? ಅನುಭಾವ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಅದರಲ್ಲಿ ಅನುಭವ ಅಂತ ಬಂತು. ಅನುಭಾವ, ಭಾವ ಅಂದ್ರೆ ಏನು? ಒಳ್ಳೆಯ ಭಾವ, ಕೆಟ್ಟ ಭಾವ. ನಮ್ಮ ಅಕ್ಕನ ಗಂಡ ಭಾವ ಅಲ್ಲ, ಇದು ಭಾವ. ಹೇಳಿ, ಭಾವ ಅಂದ್ರೆ ಏನು? ಭಾವನೆಗಳು, ಅಂದ್ರೆ ಏನು ಅಂತ? ಭಾವನೆ ಅಥವಾ ಭಾವ ಅಂದ್ರೆ ಏನು? ಯೋಚನೆ, ಭಾವನೆ, ನಮ್ಮ ಅನಿಸಿಕೆ. ಭಾವ ಅಂದ್ರೆ ಭಕ್ತಿಯ ಒಂದು ಮೊಳಕೆ ಪ್ರಭು. ಭಕ್ತಿ ಶುರುವಾಗುವಂತ ಒಂದು ಮೊಳಕೆ ಇರುತ್ತಲ್ಲ, ಅದನ್ನ ಭಾವ ಅಂತಾರೆ. ಓಕೆ, ಅಲ್ಲ, ಒಂದು ಭೌತಿಕ ದೃಷ್ಟಿಕೋನದಿಂದ ಏನ್ ಹೇಳ್ತೀರಿ? ಫೀಲಿಂಗ್ಸ್, ಹಾ, ಒಳ್ಳೆ ಮನಸ್ಸು. ಫೀಲಿಂಗ್ಸ್ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ನಮ್ಮಲ್ಲಿ ಆಗುವಂತಹ ಯೋಚನಾ ಲಹರಿ. ಅವನು ಒಳ್ಳೆಯವ ಇರ್ಬೋದು, ಅವನು ಕೆಟ್ಟ ಇರ್ಬೋದು, ಇದೇ ಭಾವನೆ ನಡೀತಾ ಇರೋದು. ನಾವು ಅದನ್ನ ಆಮೇಲೆ ನಮ್ಮ ಮನಸ್ಸಲ್ಲಿ ಇದ್ದದನ್ನ ನಾವು ಹೇಳ್ತೇವೆ. ನಾವು ಹೇಳದಿದ್ರೆ ಅವರಿಗೆ ಕೇಳುದಿಲ್ಲ ಅಲ್ಲ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೇನೆ, ನನಗೆ ನೀವು ಗೊತ್ತಿದೆ, ನಿಮ್ಮ ಬಗ್ಗೆ ನಾನೇನೋ ಅನ್ಕೊಳ್ತಾ ಇದ್ದೇನೆ. ನಿಮಗೆ ಏನಾದ್ರೂ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ನಾನು ಯಾವಾಗ ಹೇಳ್ತೇನೆ, ಆ ಶಬ್ದ ಕೇಳಿದ ತಕ್ಷಣ ನಿಮಗೆ ಒಂದು ಸಂತೋಷ, ಒಂದು ದುಃಖ ಆಗ್ತದೆ. ನಾನು ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆ ಇಟ್ಕೊಂಡಿದ್ರೆ ನಿಮಗೆ ಸಂತೋಷ ಆಗ್ತದೆ, ನನಗೆ ನಿಮ್ಮ ಬಗ್ಗೆ ಕೆಟ್ಟಯ ಭಾವನೆ ಇದ್ರೆ ದುಃಖ ಆಗ್ತದೆ. ಇದೇ ರೀತಿಯಲ್ಲಿ ಭಗವಂತನ ನಾಮ ಸುಮ್ಮನೆ ಹರೇ ಕೃಷ್ಣ ಕೃಷ್ಣ ಒಳಗೆ ಹೇಳ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಜೋರಾಗಿ ಹೇಳ್ಬೇಕು, ಕೃಷ್ಣನಿಗೆ ಕೇಳುವ ಹಾಗೆ ಹೇಳ್ಬೇಕು. ಆಗ ಕೃಷ್ಣನಿಗೆ ನಮ್ಮ ಭಾವ ಅರ್ಥ ಆಗ್ತದೆ. ಆದ ಕಾರಣ ಆ ಶಬ್ದ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಭಾವ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತು. ಅನುಭಾವ ಅಂದ್ರೆ ಏನು? ಹಾಗೆ ಹೇಳಿದ ಹಾಗೆ ಅನುಸ್ಮರಣೆ ಅಂತ ಹೇಳಿ. ಅನುಭಾವ ಅಂದ್ರೆ ಒಂದು ಕ್ಷಣ ಬಿಡದೆ ಭಗವಂತನ ಬಗ್ಗೆ ಅನುಕೂಲವಾದ ಚಿಂತನೆ. ಹರೇ ಕೃಷ್ಣ ಮಹಾಮಂತ್ರ ಏನು? ಭಗವಂತನ ಬಗ್ಗೆ ಅನುಕೂಲವಾದ ಚಿಂತನೆ. ಏನು ಅನುಕೂಲವಾದ ಚಿಂತನೆ? ಭಗವಂತನಲ್ಲಿ ಸೇವೆಯನ್ನ ಬೇಡುವಂತಹ ಚಿಂತನೆ. ಭಗವಂತನಲ್ಲಿ ನನ್ನನ್ನು ಶುದ್ಧ ಮಾಡಿ ಆ ಸೇವೆ ಮಾಡಲಿಕ್ಕೆ ಯೋಗ್ಯನಾದಂತಹ ಜೀವವನ್ನಾಗಿ ಮಾಡುವಂತ ಹೇಳುವ ಚಿಂತನೆ. ಅದನ್ನೇ ಧ್ಯಾನ ಅಂತ ಹೇಳುವಂಥದ್ದು ಹರೇ ಕೃಷ್ಣ ಮಹಾಮಂತ್ರ. ಏನು ಮಾಡದು ಸುಮ್ಮನೆ ಕೂತ್ಕೊಂಡು ಶಬ್ದವೇ ಇಲ್ಲದಂತಕ್ಕೆ ಧ್ಯಾನ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದು ತುಂಬಾ ಕಷ್ಟ. ಈ ಯುಗದಲ್ಲಿ ಅಂತೂ ಸಾಧ್ಯವೇ ಇಲ್ಲ. ಆದ ಕಾರಣ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳುವಾಗ ನಮಗೆ ಸ್ಪಷ್ಟವಾಗಿ ಕೇಳುವಂತಹ ಶಬ್ದ ತರಂಗವನ್ನ ನಾವು ಬಾಯಿಯ, ಇದಕ್ಕೆ ತಂತು ಅಂತ ಹೇಳ್ತಾರಲ್ಲ. ಈಗ ಪಿಟೀಲು ಇರಬಹುದು, ಮುಂಚಿನ ಕಾಲದಲ್ಲಿ ಮನೆಗೆ ಬರ್ತಿದ್ರಲ್ಲ, ಅದಕ್ಕೇನ್ ಹೇಳ್ತಾರೆ? ತಂಬೂರಿ ಅಲ್ಲ, ಇನ್ನೊಂದೇನು ಚಿಕ್ಕದು ಇಟ್ಕೊಂಡು ಬರ್ತಿದ್ರಲ್ಲ, ಅದಕ್ಕೇನ್ ಹೇಳ್ತಾರೆ? ತಂಬೂರಿನೇ, ತಾಳ ತಂಬೂರಿ. ಅದಕ್ಕೆ ತಂತಿ ಕಟ್ಟಿರ್ತಾರೆ, ಕರೆಕ್ಟಾ? ಆ ತಂತಿಯನ್ನು ಮಾಡೋ ರಂಗ್ ರಂಗ್ ಶಬ್ದ ಬರ್ತದೆ. ಅದೇ ರೀತಿಯಲ್ಲಿ ನಮ್ಮ ನಾಲಿಗೆ ಅಂತ ಹೇಳಿದ್ರೆ ಅದೇಯ ಶಬ್ದ ಭರಿಸುವಂತಹ ಯಂತ್ರ. ಆ ಯಂತ್ರವನ್ನ ಇಟ್ಟುಕೊಂಡು ನಾವು ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡಲೇಬೇಕು. ಜಪ ಮಾಡುವಾಗ ಆ ಶಬ್ದವನ್ನ ಕೇಳಬೇಕು. ಆದರೆ 10 ಜನ ಬರುವಾಗ 10 ಜನರ ಜೊತೆ ಜಪ ಮಾಡುವಾಗ 10 ಜನರಿಗೆ ತೊಂದರೆ ಆಗುವಂತೆ ದೊಡ್ಡ ಜಪ ಮಾಡುವುದು ತಪ್ಪು. ನಮಗೆ ಕೇಳುವ ರೀತಿಯಲ್ಲಿ, ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗದ ರೀತಿಯಲ್ಲಿ ಜಪ ಮಾಡಬೇಕು. ಅದ್ಭುತವಾದ
ಒಂದು ಜಪದ ವಿಧಾನ ಇದು, ಅದ್ಭುತವಾದ ಧ್ಯಾನ ವಿಧಾನ ಇದು. ಇದೇ ಹೈಯೆಸ್ಟ್ ಕಲಿಯುಗಕ್ಕೆ, ಇದಕ್ಕಿಂತ ಏನು ಬೇರೆ ಏನು ಇಲ್ಲ ಮಾರ್ಗ. ಹರೇರ್ನಾಮ 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 ಇವ ಕೇವಲಂ ಕಲವು ನಾಸ್ತೇವ 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 ಗತಿರನ್ಯಥ. 3 ಸಲ ಹೇಳಿ ಆಯ್ತು. ಇನ್ನು ಬೇರೆ ಕಾರಣವೇ ಇಲ್ಲ ನಮಗೆ ಇದು ಬಿಡ್ಲಿಕ್ಕೆ. ಈ ಅನುಭಾವ ಧ್ಯಾನವನ್ನು ಅಭ್ಯಾಸ ಮಾಡುವುದು ಬಹು ಸುಲಭ. ಪರಮ ಪ್ರಭುವನ್ನು ಮುಟ್ಟಲು ಇದು ನೆರವಾಗುತ್ತದೆ. ಪುರುಷಂ ಎಂದರೆ ಭೋಗಿಸುವವನು. ಜೀವಿಗಳು ಪರಮ ಪ್ರಭುವಿನ ಶಕ್ತಿಯ ಅಲ್ಪಾಂಶಕ್ಕೆ ಸೇರಿದ್ದರೂ ಅವರಿಗೆ ಐಹಿಕ ಕಲ್ಮಶದ ಸೋಂಕಿದೆ. ತುಂಬಾ ಸಲ ಚರ್ಚೆ ಆಗಿದೆ, ಮುಂದೆ ಹೋಗ್ತಾ ಇದ್ದೇನೆ. ಭೋಕ್ತಾರರು ತಾವೇ ಎಂದು ಅವರು ಭಾವಿಸುತ್ತಾರೆ. ಕರ್ತಾಹಂ ಇತಿ ಮನ್ಯತೆ. ಆಕ್ಚುಲಿ ಮಾಡುದು ತ್ರಿಗುಣಗಳು, ಭಗವಂತನ ಶಕ್ತಿ, ಆದ್ರೆ ನಾವೇ ಮಾಡ್ತಾ ಇರೋದು ಅಂತ ಅನ್ನಿಸ್ತಾ ಇದೆ ನಮಗೆ. ಈಗ ಕ್ಲಾಸ್ ತಗೊಳ್ತಾ ಇರೋದು ನಾವೇ ಅಂತ ಹೇಳ್ತಾ ಇದ್ದೆ, ನಾನೇ ಕ್ಲಾಸ್ ತಗೊಳ್ಳೋದು, ನೀವೇ ಕೇಳುವಂಥದ್ದು ಅಂತ ಚಿಂತನೆ ನಮ್ದು. ಇಲ್ಲ, ಇದು ಕೃಷ್ಣನ ಮುಖಾಂತರ ನಡೆಯುತ್ತಿರುವಂಥದ್ದು. ಆಮೇಲೆ ನಾವೇನೋ ಮೂವಿಗೆ ಹೋಗ್ತೇವೆ ಅಂತ ಇಟ್ಕೊಳ್ಳುವ, ಅಲ್ಲಿ ಏನು ಕಾರ್ಯ ನಡೀತಾ ಇದೆ? ತ್ರಿಗುಣಾತ್ಮಕವಾದ ಕಾರ್ಯ. ಅಲ್ಲಿ ಕೃಷ್ಣನದ್ದು ಇಲ್ಲ, ಕೃಷ್ಣನ ಅಸಿಸ್ಟೆಂಟ್ ವರ್ಕ್ ಮಾಡ್ತಿದ್ದಾರೆ. ಅಲ್ಲಿ ನಮಗೆ ಇಲ್ಲಿ ನೇರ ಕೃಷ್ಣನ ಮುಖಾಂತರ ವರ್ಕ್ ಆಗ್ತದೆ. ಯಾವಾಗ? ಕೃಷ್ಣನ ಹೆಸರು ಹೇಳುವಾಗ, ಕೃಷ್ಣನ ಬಗ್ಗೆ ಚಿಂತನೆ ಮಾಡುವಾಗ. ಅದರಲ್ಲಿ ಏನು ಸಂಶಯ ಇಲ್ಲ. ಆದರೆ ಪರಮ ಭೋಕ್ತಾರರು ಅವರಲ್ಲ. ನಾರಾಯಣ, ವಾಸುದೇವ ಮುಂತಾಗಿ ದೇವೋತ್ತಮ ಪರಮ ಪುರುಷನ ಬೇರೆ ಬೇರೆ ಅಭಿವ್ಯಕ್ತಿಗಳಲ್ಲಿ ಮತ್ತು ಸ್ವಾಂಶ ವಿಸ್ತರಣೆಗಳಲ್ಲಿ ಕಟ್ಟಕಡೆಯ ಭೋಕ್ತಾರನು ದೇವೋತ್ತಮ ಪರಮ ಪುರುಷನೇ ಎಂದು ಈ ಶ್ಲೋಕವು ಸ್ಪಷ್ಟವಾಗಿ ಹೇಳುತ್ತದೆ. ನಾರಾಯಣ ಪರ ಅವ್ಯಕ್ತಾತ್. ಅವನಿಂದ ಮೇಲೆ ಏನಿಲ್ಲ ಹೋಗ್ಲಿಕ್ಕೆ. ತನ್ನ ಆರಾಧನೆಯ ವಸ್ತುವಾದ ಪರಮ ಪ್ರಭುವನ್ನು ಭಕ್ತನು ಹರೇ ಕೃಷ್ಣ ಸಂಕೀರ್ತನೆಯ ಮೂಲಕ ನಾರಾಯಣ, ಕೃಷ್ಣ, ರಾಮ ಮೊದಲಾದ ಯಾವುದೇ ಸ್ವರೂಪದಲ್ಲಿ ಸದಾ ಯೋಚಿಸಬಹುದು. ನಮ್ಮ ಹರೇ ಕೃಷ್ಣ, ನಮ್ಮ ಗೌಡಿಯ ವೈಷ್ಣವ ಪದ್ಧತಿ ಅಥವಾ ಕೃಷ್ಣ ಪ್ರಜ್ಞಾ ಆಂದೋಲನ ಇದು ಸೆಕ್ಟೇರಿಯನ್ ಅಲ್ಲ. ಎಲ್ಲದಕ್ಕೂ ಓಪನ್ ಮೈಂಡೆಡ್ನೆಸ್ ಇದೆ. ಇಲ್ಲಿ ಯಾವುದು ಕನ್ಸ್ಟ್ರಕ್ಷನ್ ಇಲ್ಲ. ಆದರೆ ಯಾವಾಗ ನಮಗೆ ಹೈಯೆಸ್ಟ್ ಅಂತ ಗೊತ್ತಾಗುವಾಗ ಅದನ್ನು ಹೇಳುದು ಸಹಜ ಅಲ್ವಾ? ಈಗ ಕೃಷ್ಣನ ನಾಮ ಹರೇ ಕೃಷ್ಣ ಮಹಾಮಂತ್ರ ನಮಗೆ ಸಿಕ್ಕಿದೆ, ಅದು ಹೈಯೆಸ್ಟ್ ಅಂತ ಹೇಳುವಾಗ ಬೇರೆ ಎಲ್ಲ ನಾಮಗಳು ಹೈಯೆಸ್ಟ್ ಅಲ್ಲ ಅಂತ ಅಲ್ಲ, ಅದು ಕೂಡ ಹೈಯೆಸ್ಟ್. ಆದರೆ ಯಾರು ಜಾಸ್ತಿ ಯಾರು ಉಚ್ಚಾರಣೆ ಮಾಡ್ತಾರೆ ಅದೊಂದು ತರಂಗ ಆಗಿಬಿಡ್ತದೆ. ಆ ತರಂಗದ ಜೊತೆ ಸೇರಿದ್ರೆ ನಮಗೆ ಇನ್ನೂ ಸುಲಭ ಆಗ್ತದೆ ಹೋಗ್ಲಿಕ್ಕೆ. ಹೇಗೆ ನಾವು ದೋಣಿಯಲ್ಲಿ ಅಥವಾ ಗಾಳಿಯಲ್ಲಿ ಹೋಗುವಾಗ ಗಾಳಿಯ ಜೊತೆ ದೋಣಿ ಹೋದ್ರೆ ಅಥವಾ ನೀರಿನ ಪ್ರವಾಹದ ಜೊತೆ ದೋಣಿ ಹೋದ್ರೆ ಸುಲಭ ಆಗ್ತದೆ. ಅದೇ ರೀತಿಯಲ್ಲಿ ಈ ಪ್ರವಾಹ ಹರೇ ಕೃಷ್ಣ ಮಹಾಮಂತ್ರ ಆಚಾರ್ಯರೆಲ್ಲ ಮಾಡ್ತಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ನಮ್ಮ ಪರಂಪರೆಯಲ್ಲಿ ಅವರೆಲ್ಲ ಮಾಡ್ತಿರುವಂತಹ ಆ ದೋಣಿಗೆ ನಾವು ಕನೆಕ್ಷನ್ ಆದ್ರೆ ಏನು ಸುಲಭ. ಒಂದು ರೈಲಿನ ಭೋಗಿ ಇನ್ನೊಂದು ರೈಲಿಗೆ ಕೊಂಡಿ ಹಾಕೊಂಡ್ರೆ ಹೇಗೆ ಹೋಗ್ತದೆ, ಅದೇ ರೀತಿಯಲ್ಲಿ ನಾವು ಈ ಹರೇ ಕೃಷ್ಣ ಮಹಾಮಂತ್ರ ಮಾಡುದು ಅಂತ ಹೇಳಿದ್ರೆ ನಮ್ಮ ಆಚಾರ್ಯರಿಗೆ ನಾವು ಅವರ ಕಾಲು ಹಿಡ್ಕೊಂಡ್ಬಿಡೋದು ಅಥವಾ ಅವರ ಬಟ್ಟೆ ಹಿಡ್ಕೊಂಡ್ಬಿಡೋದು, ಅಷ್ಟೇ. ಹೋಗ್ತದೆ ಮುಂದೆ, ಗಾಡಿ ಹೋಗ್ತದೆ. ಚಕ್ರ ಮಾತ್ರ ಇರಬೇಕು. ಅಂದ್ರೆ ಮಹಾಮಂತ್ರದ ಉಚ್ಚಾರಣೆ ಮಾಡ್ತಾ ಇರಬೇಕು. ಆಮೇಲೆ ಸೇವೆ ಮಾಡುವ ಎಲ್ಲ ಅವಕಾಶವನ್ನು ನೋಡ್ತಾ ಇರಬೇಕು. ಅದು ಬಿಡಬಾರದು. ಬಿಟ್ರೆ ಚಕ್ರ ಹೋಯ್ತು ಅಂತ ಲೆಕ್ಕ. ಚಕ್ರ ಹೋಗದೆ ಇರುವ ಹಾಗೆ ನಾವು ನಮ್ಮ ಸಾಧನೆಯನ್ನು ಮಾಡ್ತಾ ಇದ್ರೆ ಖಂಡಿತವಾಗಿ ಯಾರು ತಗೊಂಡು ಹೋಗ್ತಾ ಇದ್ದಾರೆ? ಎಂಜಿನ್ ತಗೊಂಡು ಹೋಗುತ್ತೆ ಗಾಡಿಯನ್ನು. ಬೇರೆ ಯಾವುದಕ್ಕೂ ಎಂಜಿನ್ ಇಲ್ಲ. ಆದ ಕಾರಣ ನಾವೆಲ್ಲ ಎಂಜಿನ್ ಇಲ್ಲದವರು. ನಮಗೆ ಎಂಜಿನ್ ಬೇಕು ಅಂತ ಹೇಳಿದ್ರೆ ಆಚಾರ್ಯರು ಬೇಕು. ನಮಗೆ ಆಚಾರ್ಯ ಇಲ್ಲದೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಗುರು ಅಂತ ಹೇಳಿದು ತುಂಬಾ ಇಂಪಾರ್ಟೆಂಟ್. ಈ ಸಾಧನೆಯು ಅವನನ್ನು ಪರಿಶುದ್ಧನನ್ನಾಗಿ ಮಾಡುತ್ತದೆ. ಅವನ ನಿರಂತರ ಸಂಕೀರ್ತನೆಯಿಂದಾಗಿ ತನ್ನ ಜೀವನದ ಅಂತ್ಯದಲ್ಲಿ ಅವನು ದೇವರ ಲೋಕಕ್ಕೆ ಸಾಗಿ ಹೋಗುತ್ತಾನೆ. ಹೇಗೆ ಹೋಗ್ತಾನೆ ಅಂತ ನಮಗೆ ಅರ್ಥ ಆಯ್ತು ಈಗ ಈ ಉದಾಹರಣೆಯಿಂದ. ಒಳಗಿರುವ ಪರಮಾತ್ಮನ ಧ್ಯಾನವೇ ಯೋಗ ಸಾಧನೆ. ಒಳಗಿರುವ ಪರಮಾತ್ಮನ ಧ್ಯಾನವೇ ಯೋಗ ಸಾಧನೆ. ಯಾರು ಪರಮಾತ್ಮ? ನಮಗೆ ಕೃಷ್ಣ. ಇದೇ ರೀತಿಯಲ್ಲಿ ಹರೇ ಕೃಷ್ಣ ಸಂಕೀರ್ತನೆಯಿಂದ ಮನುಷ್ಯನು ತನ್ನ ಮನಸ್ಸನ್ನು ಸದಾ ಪರಮ ಪ್ರಭುವಿನಲ್ಲಿ ನಿಲ್ಲಿಸುತ್ತಾನೆ. ಅಷ್ಟಾಂಗ ಯೋಗಿಗೆ ಪರಮಾತ್ಮನೇ ಸಾಧನ. ಅಷ್ಟಾಂಗ ಯೋಗಿಗೆ ಪರಮಾತ್ಮ ಯಾವ ರೀತಿಯಲ್ಲಿ ಚತುಷ್ಪುಜನಾದಂತಹ ಪರಮಾತ್ಮನೇ ಅಥವಾ ವಿಷ್ಣುವೇ ಸಾಧನ. ಆದರೆ ಭಕ್ತರಿಗೆ ಕೃಷ್ಣನೇ ಸಾಧನ. ಮನುಷ್ಯನು ತನ್ನ ಮನಸ್ಸನ್ನು ಸದಾ ಪರಮ ಪ್ರಭುವಿನಲ್ಲಿ ನಿಲ್ಲಿಸುತ್ತಾನೆ. ಮನಸ್ಸು ಚಂಚಲವಾದದ್ದು. ಆದುದರಿಂದ ಬಲಾತ್ಕಾರವಾಗಿ ಮನಸ್ಸನ್ನು ಕೃಷ್ಣನ ಯೋಚನೆಯಲ್ಲಿ ತೊಡಗಿಸುವುದು ಅಗತ್ಯ. ಮನಸ್ಸನ್ನ ಕ್ಯಾರೆ ಮಾಡಬಾರದು. ಬಲಾತ್ಕಾರ ಬೇರೆ ಯಾರಿಗೂ ಬಲಾತ್ಕಾರ ಮಾಡಬಾರದು. ನಮ್ಮ ಮನಸ್ಸಿಗೆ ನಾವೇ ಬಲಾತ್ಕಾರ ಮಾಡ್ಬೇಕು. ಯಾಕೆಂದ್ರೆ ಮನಸ್ಸು ಅಂತ ಹೇಳಿದ್ರೆ ಮಂಗನ ಹಾಗೆ ವೈರಾಗ್ಯ ಇರುವಂಥದ್ದು. ಒಂದು ದಿವಸ ಹಾಗೆ, ಒಂದು ದಿವಸ ಹೀಗೆ.
ಒಂದು ದಿವಸ ಹಾಗೆ ಒಂದು ದಿವಸ ಹೀಗೆ, ಎಲ್ಲಿ ಏನು ಸಿಕ್ಕಿತ್ತು ಎಲ್ಲ ಕಡೆ ಹೋಗುವಂಥದ್ದು ಮನಸ್ಸು. ಆದ ಕಾರಣ ಆ ಮನಸ್ಸನ್ನು ನಾವು ಕಟ್ಟಿ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಆ ಮನಸ್ಸು ಹೋಗುವುದೇ ಎಲ್ಲಿಗೆ. ಯಾಕೆಂದ್ರೆ ಎಲ್ಲೆಲ್ಲಿಗೆ ಹೋಗ್ಲಿಕ್ಕೆ ಅದಕ್ಕೆ ಟ್ರೈನಿಂಗ್ ಸಿಕ್ಕಿದ್ದು. ಅದಕ್ಕೆ ನೇರ ಹೋಗ್ಲಿಕ್ಕೆ ಟ್ರೈನಿಂಗೇ ಸಿಕ್ಲಿಲ್ಲಲ್ಲ. ಟ್ರೈನಿಂಗೇ ಸಿಕ್ಲಿಲ್ಲ ಅಂದ್ರೆ ಏನು ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಆದ ಕಾರಣ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಪ್ರಯೋಜನ ಇಲ್ಲ. ಕಟ್ಟಿ ಹಾಕ್ಬೇಕು. ಕಟ್ಟಿ ಹಾಕ್ಬೇಕು. ಹೇಗೆ ಕಟ್ಟಿ ಹಾಕುದು? ಹರೇ ಕೃಷ್ಣ ಮಹಾಮಂತ್ರದ ಶಬ್ದದ ಮುಖಾಂತರ ಕಟ್ಟಿ ಹಾಕ್ಬೇಕು. ಮತ್ತೆ ಮತ್ತೆ ಕೊಡುವ ಒಂದು ಉದಾಹರಣೆ ಎಂದರೆ ಕಂಬಳಿ ಹುಳುವಿನದು. ಅದು ಚಿಟ್ಟೆಯಾಗಬೇಕೆಂದು ಚಿಂತಿಸುತ್ತದೆ. ನನಗಿದು ಆಕ್ಚುಲಿ ಸಂಶಯ ಇತ್ತು ತುಂಬಾ ಸಮಯದಿಂದ. ಆದ್ರೆ ಜಿಯೋಗ್ರಫಿ ಚಾನೆಲ್ ಅಲ್ಲಿ ಬಂದಿದೆ ಅಂತೆ ಅದು. ಕಂಬಳಿ ಹುಳ ಅದರ ಯೋಚನೆ ಚಿಟ್ಟೆಯಾಗಬೇಕು ಅಂತ ಹೇಳಿದ್ರೆ ಅದು ಚಿಟ್ಟೆ ಆಗ್ತದಂತೆ. ಅದು ಸೈಂಟಿಫಿಕಲಿ ಪ್ರೂವ್ ಆಯ್ತು ಈಗ. ಆದ ಕಾರಣ ಇಲ್ಲದ್ರೆ ನನ್ನ ಮನಸ್ಸಿಗೆ ಕೆಲವರಿಗೆ ಸೈನ್ಸ್ ಬೇಕಾಗ್ತದೆ ಅರ್ಥ ಆಗಬೇಕಿದ್ರೆ, ಇಲ್ಲಾಂದ್ರೆ ಇದು ನಂಬಿಕೆ ಇಲ್ಲ. ಈಗ ಉದಾಹರಣೆ ನಿಮಗೆಲ್ಲರಿಗೂ ಗೊತ್ತುಂಟು. ಅಲ್ಲಿ ಇದು ಚಪ್ಪಲಿ ಹೊಲಿಯೋನದ್ದು ಮತ್ತು ಬ್ರಾಹ್ಮಣನ ಉದಾಹರಣೆ ನಾರದರು ಬಂದು ಕೇಳಿದ್ದು. ನಾರದರಿಗೆ ಬಂದು ಹೇಳುವಾಗ ಕತೆ ಸಂಪೂರ್ಣ ಹೇಳುವುದಿಲ್ಲ. ಈಗ ನಿಮ್ಗೆಲ್ರಿಗೂ ಗೊತ್ತು ಕತೆ. ಭಗವಂತ ಆನೆಯನ್ನ ಸೂಜಿಯ ರಂಧ್ರದ ಮುಖಾಂತರ ಹಾಕ್ತಾ ಇದ್ದಾನೆ ಅಂತ ಹೇಳುದನ್ನ ಯಾರಿಗೆ? ಬ್ರಾಹ್ಮಣರಿಗೆ ಹೇಳುವಾಗ ತಮಾಷೆ ಮಾಡಿದಂತೆ, ಅಂದ್ರೆ ಸಾಧಕನಿಗೆ ಹೇಳುವಾಗ ತಮಾಷೆ ಮಾಡಿದಂತೆ. ಆದ್ರೆ ಏನು ಗೊತ್ತಿಲ್ಲದವನು ಏನು ಗೊತ್ತಿಲ್ಲ ಅಂದ್ರೆ ಶಾಸ್ತ್ರ ಎಲ್ಲ ಏನು ಗೊತ್ತಿಲ್ಲದ ಚಪ್ಪಲಿ ಹೊಲಿಯುವಂತಹ ವ್ಯಕ್ತಿ ಏನು ಹೇಳಿದಂತ, ಹೌದಾ ಭಗವಂತ ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಆದ ಕಾರಣ ಭಾವ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್. ಭಾವಕ್ಕೆ ಈ ಭೌತಿಕವಾದಂತಹ ಜ್ಞಾನದ ಅಗತ್ಯವೇ ಇಲ್ಲ, ಅಷ್ಟೇನು ಅಗತ್ಯವೇ ಇಲ್ಲ. ಆದ ಕಾರಣ ನಮಗೆಲ್ಲರಿಗೂ ಇದು ಸಂಶಯ ಇದ್ರೆ ಸರಿ, ಆ ಒಂದು ರಿಸರ್ಚ್ ಮುಖಾಂತರ ಅರ್ಥ ಮಾಡ್ಕೊಳ್ಬಹುದು. ಆದರೆ ಕೃಷ್ಣನ ಲೀಲೆ ಅಂತ ಹೇಳಿದ್ರೆ ಕಂಬಳಿ ಹುಳ ಚಿಟ್ಟೆ ಆಗುವುದು ಏನು ದೊಡ್ಡ ವಿಚಾರ ಅಲ್ಲ. ಕಂಬಳಿ ಹುಳ ಚಿಟ್ಟೆಯ ಬಗ್ಗೆ ಯೋಚನೆ ಮಾಡಿದರೆ ಅದು ಚಿಟ್ಟೆ ಆಗ್ತದೆ. ಇದೇ ಜನ್ಮದಲ್ಲಿ ಆಗ್ತದಂತೆ, ಮತ್ತು ಅದೇ ಜನ್ಮದಲ್ಲಿಯೇ ಚಿಟ್ಟೆಯಾಗಿ ಮಾರ್ಪಾಡಾಗುತ್ತದೆ. ಅದು ಚಿಟ್ಟೆ ಅಲ್ಲ, ಕಂಬಳಿ ಹುಳ, ಆದರೆ ಅದು ಚಿಟ್ಟೆಯಾಗಿ ಮಾರ್ಪಾಟಾಗ್ತದೆ. ಇದೇ ರೀತಿಯಲ್ಲಿ ನಾವು ಸದಾ ಕೃಷ್ಣನನ್ನು ಕುರಿತು ಚಿಂತಿಸಿದರೆ ನಮ್ಮ ಜೀವನದ ಕೊನೆಯಲ್ಲಿ ಖಂಡಿತವಾಗಿಯೂ ಕೃಷ್ಣನ ದೇಹ ರಚನೆಯಂತಹ ದೇಹ ರಚನೆಯನ್ನೇ ಪಡೆಯುತ್ತೇವೆ. ಯಾವ ರೀತಿಯ ದೇಹ ರಚನೆ? ಕೃಷ್ಣನ ಹಾಗೆ. ಆದ್ರೆ ಕೃಷ್ಣ ಆಗುವುದಿಲ್ಲ. ಕೃಷ್ಣನ ದೇಹ ಅಂತ ಹೇಳಿದ್ರೆ ಗೋಲೋಕದಲ್ಲಿ ಯಾವ ರೀತಿಯಲ್ಲಿ ಆತ್ಮಕ್ಕೆ ದೇಹ ಇದೆ, ಆ ಆತ್ಮದ ದೇಹ ನಮಗೆ ಸಿಗ್ತದೆ. ಇಲ್ಲ ಅಂದ್ರೆ ಆತ್ಮಕ್ಕೆ ಇರುವಂತಹ ದೇಹವನ್ನ ಯಾವುದು ಕವರ್ ಮಾಡ್ತದೆ? ಮನ ಬುದ್ಧಿ ಅಹಂಕಾರ, ಅಶುದ್ಧವಾದಂತಹ ಮನ ಬುದ್ಧಿ ಅಹಂಕಾರ ಕವರ್ ಆಗಿ ಆ ಮನ ಬುದ್ಧಿ ಅಹಂಕಾರದಲ್ಲಿರುವಂತಹ ಯೋಚನಾ ಲಹರಿಗೆ ಅನುಗುಣವಾದಂತಹ ದೇಹ ಸಿಗ್ತದೆ. ಆದ ಕಾರಣ ಮನ ಬುದ್ಧಿ ಅಹಂಕಾರವನ್ನ ಸಂಪೂರ್ಣ ಶುದ್ಧ ಮಾಡುವುದು ಯಾವುದು ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರ. ಅದನ್ನು ಮಾಡ್ತಾ 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 ನಮ್ಮ ದೇಹ ಅಂತ್ಯ ಆಗುವಾಗ ಏನಾಗ್ತದೆ? ಆ ಶುದ್ಧವಾದ ಮನ ಬುದ್ಧಿ ಅಹಂಕಾರ ಆತ್ಮದ ಲಕ್ಷಣದಲ್ಲೇ ಇರ್ತದೆ. ಆತ್ಮದ ಲಕ್ಷಣ ಯಾವುದು ಅಂತಂದ್ರೆ ಭಗವಂತನ ಸೇವೆ. ಆಗ ಆತ್ಮದ ನಿಜವಾದ ಸ್ವರೂಪ ಅಂದ್ರೆ ಭಗವಂತನ ದೇಹ ಇರುವ ರೀತಿಯ ಸ್ವರೂಪ, ಅಲ್ಲಿಗೆ ಅದೇ ರೀತಿಯಲ್ಲಿ ಹೋಗಿ ಭಗವಂತನ ಸೇವೆ ಮಾಡ್ತಾನೆ. ಹರೇ ಕೃಷ್ಣ. ಇಷ್ಟರಲ್ಲಿ ಇವತ್ತು ನಿಲ್ಸೋಣ. ಏನಾದರೂ ಪ್ರಶ್ನೆ ಅಥವಾ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಹೇಳಿ. ಹರೇ ಕೃಷ್ಣ. ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್ ನಮ್ಗೆಲ್ರಿಗೂ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆ ಇದೆಯಾ?